ಮನಸ್ಸು ಮಾಡದ ರಾಜ್ಯ ಸರ್ಕಾರ ಕೂಡಲೇ ಸರ್ಕಾರಿ ಖಾಲಿ ಹುದ್ದೆ ಭರ್ತಿ ಮಾಡಬೇಕೆಂದು ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗೆ. ಅಧಿಕಾರಕ್ಕೆ ಬಂದ ತಕ್ಷಣ ಖಾಲಿ ಉದ್ಯೋಗ ಭರ್ತಿ ಎಂದಿದ್ದ ಕಾಂಗ್ರೆಸ್ ಪ್ರಣಾಳಿಕೆ, ಆದರೆ ಗ್ಯಾರಂಟಿ ಗೊಂದಲಗಳ ಮಧ್ಯೆ ಉದ್ಯೋಗ ಭರ್ತಿಯನ್ನು ಮರೆತು ಬಿಡ್ತಾ ರಾಜ್ಯ ಸರ್ಕಾರ. ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿದ ಉದ್ಯೋಗಾಕಾಂಕ್ಷಿಗಳು. ಇನ್ನೊಂದು ಕಡೆ ಬಿಜೆಪಿ ನಾಯಕರಿಗೂ ಗೋ ಬ್ಯಾಕ್ ಎಂದು ಘೋಷಣೆ ಕೂಗಿದ ವಿದ್ಯಾರ್ಥಿಗಳು. 2,70,000 ಖಾಲಿ ಹುದ್ದೆಗಳು ರಾಜ್ಯ ಸರ್ಕಾರದಲ್ಲಿದ್ದು ಅವುಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ಪ್ರತಿಭಟನಾಕಾರರ ತೀವ್ರ ಆಕ್ರೋಶ. ಅವ್ರ ಕಡೆ ಸರ್ ಅವ್ರು ಬೈಟ್ ಕೊಡಕ್ಕೆ ಸರ್ ಬ್ಯಾಕ್ಬೇಕಿಂದ ಲೈವ್ ನ್ಯೂಸ್ ಬರ್ತದೆ. ಹಾಂ ಸರ್ ಲೈವ್ ಸರ್ ಇದು ಬಿಜೆಪಿ ಬ್ಯಾನರ್ ಬರ್ತದೆ ಸರ್. ಇಲ್ಲ ಅವರು ಬಿಜೆಪಿ ಎಕ್ಸಾಮ್ ಬರೀತಾ ಇದ್ದೀವಿ, ಬಟ್ ಏನು ನೋಟಿಫಿಕೇಶನ್ ಆಗಿಲ್ಲ. ಶಾದಿ ಭಾಗ್ಯ ಮತ್ತೆ ಬಸ್ಸಿಗೆಲ್ಲಾನು ಫ್ರೀ ಕೊಡ್ತಾ ಇದಾರೆ, ಆದ್ರೆ ಯೂತ್ಸ್ಗೆ ಏನಂತ ಮಲ್ತಾಯಿ ಧೋರಣೆ ನಡೀತಾ ಇದೆ ಕಾಂಗ್ರೆಸ್ ವತಿಯಿಂದ. ಇದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಉಗ್ರ ತೀವ್ರವಾಗಿ ನಡೀತಾ ಇದೆ. ನಾವ್ ಯಾವ ಹಂತಕ್ಕೆ ಹೋಗಕ್ಕಾದ್ರೂ ರೆಡಿ ಇದೀವಿ. ನಾವ್ ಯಾಕಂದ್ರೆ ಯೂತ್ಸ್ ಮನೆಯಲ್ಲಿ ಮನಿ ಮಠ ಎಲ್ಲ ಬಿಟ್ಟು ಬರ್ತದೆ. ನಮ್ಮಪ್ಪ 1 ಎಕರೆ ಹೊಲ ಮಾರಿ ನಮ್ಮನ್ನು ಧಾರವಾಡ ಕಳ್ಸಿದಾರೆ, ಆದ್ರೂ ಇಲ್ಲಿ ಏನು ನೇರ ನೇಮಕಾತಿ ನಡೀತಾ ಇಲ್ಲ. ನಾವು ಪೊಲೀಸ್ ಆಗ್ಬೇಕಂದ್ರೆ ನಮ್ಮ ಅಪ್ಪನ ಆಸೆ. ನಾವು ಆದ್ ಬಂದ್ವಿ, ಇಲ್ಲಿವರೆಗೂ 3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ನಡೆದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಒಂದು ಅವಕಾಶ ಕೊಡಿ, ಯಾಕಂದ್ರೆ ನಾವು 35 ವರ್ಷ ನನಗೆ ಒಂದು ಚಿಕ್ಕ ಮಗು ಬಿಟ್ಟು ಬಂದಿದ್ದೀನಿ ಸರ್. ನಾನು ಅತಿ ಶೀಘ್ರದಲ್ಲಿ ಅಂತ ಶಿಕ್ಷಣ ಸಚಿವರ ಹೇಳಿಕೆ ಕೊಟ್ಟಾದ್ಮೇಲೆ ಸಣ್ಣ ಮಗು ಬಿಟ್ಟು ಬಂದಿದ್ದೀನಿ. ಎಷ್ಟು ಎಷ್ಟು ಸುಳ್ಳು ಒಂದು ಪುಸ್ತಕನೇ ಇದೆ ಶಿಕ್ಷಣ ಸಚಿವರೇ ನೀವು ಹೇಳಿದ ಸುಳ್ಳುಗಳು. ಎಷ್ಟು ಸುಳ್ಳು. ಸಿಎಂ ಸಿದ್ದರಾಮಯ್ಯ ನಮ್ ಯಾರ ಕೂಗು ನಿಮಗೆ ಕೇಳಿಸ್ತಾ ಇಲ್ವೇನ್ರಿ? ಇದೆಲ್ಲ ಗೌರ್ಮೆಂಟ್ ಮತ್ತು ಸರ್ಕಾರಗಳು ಎರಡು ಕಮಿಟ್ಮೆಂಟ್, ಎರಡು ಸರ್ಕಾರಗಳು ಸೇರ್ಕೊಂಡು, ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡು ಸೇರ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು ವಿದ್ಯಾರ್ಥಿಗಳನ್ನ ಅಳುತ್ತಾ ಇದ್ದಾರೆ. ಇವರು ಯುವ ನಿಧಿ ಕೊಟ್ಟಿರೋ ಅಂತ ಹೇಳ್ತಾರೆ. ಯಾರಿಗೆ ಕೊಟ್ಟಿರೋ ಯುವ ನಿಧಿ? ಇಲ್ಲಿ ಇರೋರಲ್ಲ ಯುವ ನಿಧಿ ಯಾರು ಅದಾರ? ಡಿಗ್ರಿ ಮುಗಿಸ್ 4-5 ವರ್ಷ ಧಾರವಾಡ ಸಹ ಕುಂತಾರಲ್ಲ, ಮನೆ ಬಿಟ್ಟು ಮಗ ಬಿಟ್ಟು ಇಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಏನ್ ಮಾಡ್ತೀವಿ ನಮಗ್ ಗೊತ್ತು. ಇಲ್ಲಿ ಮನೆ ಬಿಟ್ಟು ತಿನ್ನಕ್ ಕೂಲಾರ್ದ ಇಲ್ಲಿ ಎಲ್ಲಿ ಬೇಕಂತ ತಿಳ್ಕೊಂತ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓದೋದು ಎಷ್ಟು ಕಷ್ಟ ಅಂತ ಗೊತ್ತು ನಿಮ್ ಧಾರವಾಡದಾಗ. ದಿನ ಎಲ್ಲ ಬೆಲೆಗಳು ಏರ್ತಾ ಇದಾವೆ. ಇಲ್ಲಿ ಯುವಕರಿಗೆ ಒಂದು ನೇಮಕಾತಿ ಮಾಡಕ್ಕಲ್ಲ ಅಂದ್ರೆ ಇನ್ನು ಆರಾಕ್ ಸರ್ಕಾರ. ಆಯೋಗ ಶಿಕ್ಷಣ ಮಂತ್ರಿ 80,000 ಪೋಸ್ಟ್. ಗೋವಿಂದ ಗೌಡ್ರು ನಮ್ಮ ಅಪ್ಪ ಹೇಳ್ತಿದ್ರು, ಗೋವಿಂದ ಗೌಡ್ರು 1 ಲಕ್ಷ ಪೋಸ್ಟ್ ತುಂಬಿದ್ರು, ಶಿಕ್ಷಕರ ಪೋಸ್ಟ್ ತುಂಬಿದ್ರು. ಯುವಕರು ಚಾಪ ಎಲ್ಲಿ ತಟ್ಲಿಕ್ಕಂದ್ರೆ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗ್ಲಿಕ್ಕಂದ್ರೆ ಧಾರವಾಡದಿಂದನೇ ಆಗೋದು. ಬಂದ 1 ವರ್ಷದಲ್ಲಿ ನೇಮಕ 1 ಲಕ್ಷ ಒಂದು ತುಂಬಿಲ್ಲ. ಅದು ಬೇಕಾ ಬೇಡ? 700, 400, 300 ಯಾರಿಗೆ ಬೇಕು? ಅವ್ರದ್ದು ಎಲೆಕ್ಷನ್ ಆದ್ರೆ, ಚುನಾವಣೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು 1 ತಿಂಗಳ 2 ತಿಂಗಳ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ನೇಮಕಾತಿ ಎಲ್ಲಿ? ಈಗ ನೋಡಿ 50% ಮೇಲೆ
ನೇಮಕಾತಿ ಮಾಡ್ತಿಲ್ಲ. ಈಗ ಇಂಟರ್ನಲ್ ರಿಸರ್ವೇಶನ್ ಹೇಳ್ತಾರೆ. ಅದಕ್ಕೋಸ್ಕರ ನಾವು 2 ವರ್ಷ ಕಾದಿದೀವಿ ಸರ್. ಅದ ಫ್ರೀ ಬಸ್ ಮಾಡಿದ್ರ ಅದ ನಮ್ಗೆ ಎಜುಕೇಶನ್ ಏನ ನಗರಕ್ಕೊಂದೊಂದು ಫ್ರೀ ಲೈಬ್ರರಿ ಮಾಡಿದ್ರ ಎಷ್ಟು ವಿದ್ಯಾರ್ಥಿ ಭವಿಷ್ಯ ಉಜ್ವಲ ಆಕಿತ್ತ. ಫ್ರೀ ಲೈಬ್ರರಿ, ಈ ಸರ್ಕಲ್ಕೊಂದ್ ಲೈಬ್ರರಿ, ಆ ಸರ್ಕಲ್ಕೊಂದ್ ಲೈಬ್ರರಿ, ಆ ನಗರಕ್ಕೊಂದು ಫ್ರೀ ಲೈಬ್ರರಿ ಮಾಡಿದ್ರ ಫ್ರೀ ಬಸ್ ಬದ್ಲಿ ಇತ್ತೊತ್ನಾಗ ಜಪಾನ್ ಮತ್ತ ಚೀನಾ ಎದಕ್ ಮುಂದದಾವು ಅಲ್ಲಿ ಎಜುಕೇಶನ್ ಸಿಸ್ಟಮ್ ಚಲೋ ಐತಿ. ಇಲ್ಲಿ ಎಜುಕೇಶನ್ ಸಿಸ್ಟಮ್ ಹಳ್ಳ ಹಿಡಿದು ಹೋಗೈತಿ. ಸಿದ್ದರಾಮಯ್ಯನವರೇ, ನಿಮಗೆ ಲಾಸ್ಟ್ ಕೊನೆ ಎಚ್ಚರಿಕೆ, ನಿಮಗೆ ಒಂದು ನೈತಿಕತೆ ಅನ್ನೋದಿದ್ರೆ ರಾಜೀನಾಮೆ ಕೊಡ್ರಿ, ಇಲ್ಲ ಒಂದು ನೇಮಕಾತಿ ಮಾಡ್ರಿ. ಇಲ್ಲ ಅಂದ್ರೆ ನಾವು ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ. ಇದು ಸರ್ಕಾರಿ ನೌಕರಿಯ ಕನಸಿನೊಂದಿಗೆ ಓದುತ್ತಾ ಇರುವ ವಿದ್ಯಾರ್ಥಿನಿಯರ ಆಕ್ರೋಶ. 2,84,881 ಟು ಬಿ ಪ್ರಿಸೈಸ್ ಖಾಲಿ ಇರುವ ಸರ್ಕಾರಿ ಹುದ್ದೆಗಳು. ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ ಅಂತ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಕೊಟ್ಟ ಭರವಸೆಯಾಗಿತ್ತು. ಈಗ ಕೇಳಿದ್ರೆ ಬಿಜೆಪಿ ಕಾಲದಲ್ಲಿ ನೇಮಕಾತಿ ಮಾಡದೇ ಇರೋದರ ಪರಿಣಾಮ ಇದು ಅಂತಿದ್ದಾರೆ. ಬಿಜೆಪಿ ಕಾಲದಲ್ಲಿ ನೇಮಕ ಮಾಡದೇ ಇರುವ ಪರಿಣಾಮ ಅವರ ಅವಧಿಯಲ್ಲಿನ ನಿಷ್ಕ್ರಿಯತೆಯ ಫಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಇದನ್ನ. ಶಾಸಕ ಅರವಿಂದ ಬೆಲ್ಲದವರು ಯುವಕರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು ಅಂದ್ರು. ಕುರ್ಚಿಗಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕಿತ್ತಾಡ್ತಾ ಇದ್ದಾರೆ, ಕೆಲಸ ಕೊಡೋಕ್ಕಾಗ್ತಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆ ಬೇಕಾಗಿದೆ ಅಂತ ಆರ್ ಅಶೋಕ್ ಅವರು. ಇನ್ನೊಂದು ಕಡೆ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂತ ಕೇಳಿದ್ರು. ಆದಷ್ಟು ಬೇಗ ನೇಮಕಾತಿ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು, ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ ನಾವೆಲ್ಲ. ಅಲ್ಲೇ PSCಗೆಲ್ಲ. ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ಸುಮಾರು 55,000 ಹೊಸ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡ್ಕೋಬಹುದು ಅಂತ ಹೇಳಿದೆ. ಆದರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಕುತ್ತಿಗೆ ತನಕ ಬಂದೈತಿ. ಇಲ್ಲಿ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡ್ರು. 5 ಜನ ವಿದ್ಯಾರ್ಥಿಗಳ ಪ್ರಾಣ ಕಳ್ಕೊಂಡ್ರು ಕೂಡ ಇವರಿಗೆ ಯಾವುದೇ ರೀತಿಯಿಂದ ಖಬರಿಲ್ಲ. ಇವತ್ತು ವಿದ್ಯಾರ್ಥಿಗಳ ಹೋರಾಟ, ಈ ರೋಷ ಸರ್ಕಾರಕ್ಕೆ ಮುಟ್ಲಿ, ಅವ್ರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಮಾಡಲಿ ಅಂತ ಹೇಳಿ ನಮ್ದು ಬೇಡಿಕೆ. ನಮ್ಮ ವಿಶ್ವಗುರು ಅವರು ಹೇಳಿರ್ತಕ್ಕಂಥ ಮಾತು, ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತಿದೆ. ನಮ್ಮ ಪ್ರಧಾನಮಂತ್ರಿ ಹೇಳಿರ್ತಕ್ಕಂಥ ಮಾತನ್ನ ನಾವು ಕೇಳ್ತಾ ಇದ್ದೀವಿ, ಬೇರೇನಿಲ್ಲ. ಇಲ್ಲಿವರೆಗೆ ಸುಮಾರು 11 ವರ್ಷ ಆಗಿದೆ. 22 ಕೋಟಿ ಕೆಲಸಗಳನ್ನ ಕೊಡಬೇಕಾಗಿತ್ತು. ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಗಿದೋಗ ಕಾರಣ
ಇಬ್ಬರೇ ಪುಣ್ಯಾತ್ಮರು, ಒಂದು ಅದಾನಿ ಒಂದು ಅಂಬಾನಿ. ಇವ್ರಲಿಂದಾನೇ ಇವತ್ತು ಇಡೀ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಡೀ ದೇಶದಲ್ಲಿ ಕೊಲ್ಯಾಪ್ಸ್ ಆಗೋಗಿದೆ. ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲ ಕೊಲ್ಯಾಪ್ಸ್ ಆಗೋಗಿದ್ದಾವೆ. ಇಡೀ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಬಿಜೆಪಿನೇ ಕಾರಣ ಆಗಿದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಾವು ಕೊಟ್ಟ ಮಾತನ್ನ ಈಡೇರಿಸ್ತೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿಕೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಮೋಹನ್ ವಿಶ್ವ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಈ ಚರ್ಚೆಗೆ ಅತಿಥಿಗಳನ್ನು, ವಕ್ತಾರನ್ನು ಕಳಿಸೋದಿಲ್ಲ ಅಂತ ಹೇಳಿದ್ರು. ಕಳಿಸೋದಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ. ಉದ್ಯೋಗಾಕಾಂಕ್ಷಿ ಚಾಣಕ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಾಗರಾಜ್ ಕೂಡ ಇದ್ದಾರೆ. ನಾಗರಾಜ್ ಮತ್ತು ಚಾಣಕ್ಯ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಅವ್ರನ್ನ ಮೊದಲಿಗೆ ಕೇಳ್ತಾ ಇದ್ದೀನಿ. ನಾಗರಾಜ್, ಏಜ್ ಎಷ್ಟಿಗೆ? ನಮಸ್ಕಾರ ಸರ್. ಸರ್ ನನಗೆ ಈಗ 32. 32? ಹೌದು ಸರ್. ಏನು ಎಜುಕೇಶನ್ ನಿಮ್ದು? ಸರ್ ನಾನೀಗ ಕರ್ನಾಟಕ ಯೂನಿವರ್ಸಿಟಿ KS ಮಾಡ್ತಾ ಇದ್ದೀನಿ ಸರ್. 3 ಸಲ KS ಕೋಚಿಂಗ್ ಹೋಗಿದ್ದೆ ನಾನು. ಯೂನಿವರ್ಸಲ್, ಬೆಂಗಳೂರು ಯೂನಿವರ್ಸಲ್ ಮತ್ತೆ ಕ್ಲಾಸಿಕಲ್ಲಿ. ಯಾವ ಕೋಚಿಂಗ್ ಹೋಗಿದ್ರಿ? ಯೂನಿವರ್ಸಲ್ ಕೋಚಿಂಗ್ ಹೋಗಿದ್ದೆ ಸರ್. KS ಕೋಚಿಂಗ್ ಹೋಗಿದ್ದೆ ಸರ್ ನಾನು. KS ಕೋಚಿಂಗ್, ಓಕೆ. ಊರು ಯಾವುದು ನಾಗರಾಜ್? ಸರ್ ನಂದು ವಿಜಯನಗರ ಜಿಲ್ಲೆ ಸರ್. ಫಸ್ಟಿಗೆ ಬಳ್ಳಾರಿ ಇತ್ತು ಸರ್. ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು, ನೆಂದಿನ ಊರು ಸರ್. ತಂದೆ ತಾಯಿ ಏನ್ ಮಾಡ್ತಾರೆ ಸರ್? ತಂದೆ ಇಲ್ಲ ಸರ್, ತಾಯಿ ಕೂಲಿ ಕೆಲಸ ಮಾಡ್ತಾರೆ ಸರ್. ಚಾಣಕ್ಯ, ತಮ್ಮ ಊರು? ಬೆಂಗಳೂರು ಸರ್. ಏಜ್ ಎಷ್ಟು ತಮ್ಮದು? ಬೆಂಗಳೂರು. ನಾನಿರೋದು ಧಾರವಾಡದಲ್ಲಿ ಸರ್. ನಾನು ಕೋಚಿಂಗ್ಗೋಸ್ಕರ ಬಂದಿದ್ದೀನಿ ಸರ್ ಧಾರವಾಡಕ್ಕೆ. 30 ವಯಸ್ಸು ಸರ್ ನಂದು. 30. ಏನು ಎಜುಕೇಶನ್ ಏನು ಚಾಣಕ್ಯ ಅವರೇ? ಹೌದು ಸರ್. ಸರ್ ನಾನು BCom ಮಾಡಿದ್ದೀನಿ. PSI ಟ್ರೈನಿಂಗ್ಗೋಸ್ಕರ ಧಾರವಾಡ ಬಂದಿದ್ದೀನಿ ಸರ್. ಯಾವಾಗ BCom ಮುಗ್ದಿದ್ದು? ಯಾವಾಗ BCom ಮುಗ್ದಿದ್ದು? ಒಂದು 2016 ಇಸ್ವಿ ಸರ್. 2016 ಅಂದ್ರೆ 9 ವರ್ಷಗಳ ಹಿಂದೆ ಡಿಗ್ರಿ ಆಗಿದೆ. ಸೊ 9 ವರ್ಷಗಳಲ್ಲಿ ತಾವು ಏನು ಅಂದ್ರೆ ನೌಕರಿ ಅಂತ ಯಾವುದು ಮಾಡಲಿಲ್ವಾ? ಜಾಬ್ ಯಾವುದು ಮಾಡೇ ಇಲ್ವಾ ಸರ್? ನಾನು ಡಿಗ್ರಿ ಮುಗಿದ ನಂತರ ಒಂದು ಖಾಸಗಿ ಕಂಪನಿಯಲ್ಲಿ ನಾನು 2 ರಿಂದ 3 ವರ್ಷ ನಾನು ಉದ್ಯೋಗವನ್ನು ಮಾಡಿದ್ದೇನೆ. ತದನಂತರದಲ್ಲಿ ನನಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ಪಾಲ್ಗೊಳ್ಳಬೇಕು ಅಂತ ಹೇಳಿ ಧಾರವಾಡಕ್ಕೆ ನಾನು ಟ್ರೈನಿಂಗ್ಗೋಸ್ಕರ ಬಂದೆ. ಸೊ ಅವತ್ತಿಂದ ಇಲ್ಲಿವರೆಗೂ ಕೂಡ ನಾನು PSI ನೇಮಕಾತಿಗೋಸ್ಕರ ಕಾಯ್ತಾ ಇದ್ದೀನಿ ಸರ್. ಎಷ್ಟು ವರ್ಷದಿಂದ ಟ್ರೈನಿಂಗ್ ಬರುವಂತ ನೇಮಕಾತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಸರ್. ಸರ್ ನಾನು 2021 ಇಸ್ವಿಯಿಂದ ಬಂದಿರೋದು ಸರ್. ಅಂದ್ರೆ 5 ವರ್ಷದಿಂದ ನೀವು ಧಾರವಾಡದಲ್ಲಿ ಓದ್ತಾ ಇದ್ದೀರಿ, ಟ್ರೈನಿಂಗ್ ತಗೋತಾ ಇದ್ದೀರಿ? ಹೌದು ಸರ್. ತಂದೆ ತಾಯಿ ಏನ್ ಮಾಡ್ತಾರೆ ಚಾಣಕ್ಯ? ಸರ್ ನಮ್ಮ ತಂದೆ ಬಂದು ಪ್ರಾವಿಷನ್ ಸ್ಟೋರ್ ನಡೆಸ್ತಾರೆ ಸರ್ ಬೆಂಗಳೂರಿನಲ್ಲಿ. ಓಕೆ. ಹೌಸ್ ವೈಫ್ ಸರ್. PSI ಹುದ್ದೆಗಾಗಿ ತಯಾರಿ ಮಾಡ್ತಾ ಇದ್ರಿ? ಬೇರೆ ಯಾವ್ದಾದ್ರು ಎಕ್ಸಾಮ್ ಬರ್ದಿದ್ದೀರಾ? ಬರ್ದಿದ್ದೀನಿ ಸರ್. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೂ ಬರ್ದಿದ್ದೀನಿ, SDFDಗೂ ಬರ್ದಿದ್ದೀನಿ ಸರ್. ಓಕೆ. ಯಾವುದು ಕೂಡ ಸೆಲೆಕ್ಟ್ ಆಗಿಲ್ಲ? ಆಗಿಲ್ಲ ಸರ್. ತಾವು 5 ವರ್ಷದಿಂದ ಓದ್ತಾ ಇದ್ದೀರಿ. ಅತಿ ಹೆಚ್ಚು ನೀವು ನೋಡಿದಂಗೆ ಧಾರವಾಡದಲ್ಲಿ ಅತಿ ಹೆಚ್ಚು ಕಾಲದಿಂದ ಓದ್ತಾ ಇರೋರು, ಪ್ರಿಪರೇಷನ್ ಮಾಡ್ತಾ ಇರೋರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಸರ್? ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿ ಸುಮಾರು 2018ರಿಂದ ಇಲ್ಲಿವರೆಗೂ ಕೂಡ ಒಂದು PCಗೋಸ್ಕರ ಇವತ್ತು ತಯಾರಿನ ನಡೆಸಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಕಾಯ್ತಾ ಕೂತಿದ್ದಾರೆ ಸರ್. 2018ರಿಂದ ಅಂದ್ರೆ 8-9 ವರ್ಷಗಳಿಂದನೂ ಓದ್ತಾ ಇದ್ದಾರೆ. ಹೌದು ಸರ್. ನಮ್ಮ ಸ್ನೇಹಿತರೆ, ಹೌದು ಸರ್, ನಮ್ಮ ಸ್ನೇಹಿತರೆ ಒಂದು 15ರಿಂದ 20 ಜನ ಇದ್ದಾರೆ ಸರ್ ಇಲ್ಲಿ. ಈಗ ನಿಮ್ಮ ತಿಂಗಳ ಖರ್ಚು ಹೆಂಗೆ ನಡೆಯುತ್ತೆ? ತಿಂಗಳ ಖರ್ಚು ನಾವು ಮನೆಯವರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್. ನಮಗೆ ತಿಂಗಳಿಗೆ ಖರ್ಚು ಸುಮಾರು 6 ರಿಂದ 7 ಸಾವಿರ ರೂಪಾಯಿವರೆಗೂ ನಮಗೆ ಬರುತ್ತೆ ಸರ್. ಅಂದ್ರೆ ಧಾರವಾಡದಲ್ಲಿ ರೂಮ್ ಮಾಡ್ಕೊಂಡಿರ್ತೀರಿ, ಕೋಚಿಂಗ್ ಹೋಗ್ತೀರಿ, ಲೈಬ್ರರಿಗೆ ಹೋಗ್ತೀರಿ, ಓದ್ತೀರಿ, ಮನೆಯಿಂದ ದುಡ್ಡು ಬಂದಾಗ ಅದರಲ್ಲಿ ನಿಮ್ಮ ರೂಮಿನ ಬಾಡಿಗೆ, ಊಟ ಗೀಟ ಎಲ್ಲ ಅದರಲ್ಲಿ ಹೋಗುತ್ತೆ. ಹೌದು ಸರ್. ನಂದು ಖರ್ಚು ಆ ರೀತಿ ನಡೀತಾ ಇದೆ ಸರ್. ಇಲ್ಲಿ ಬೇರೆ ವಿದ್ಯಾರ್ಥಿಗಳದ್ದು ಸಮಸ್ಯೆ ಯಾವ ರೀತಿ ಇದೆ ಅಂತಂದ್ರೆ, ಅವರಿಗೆ ರೂಮಿನ ಬಾಡಿಗೆ ಕಟ್ಟೋದಕ್ಕೂ ಸಹ, ಮೆಸ್ಸದು ಬಿಲ್ ಕಟ್ಟೋದಕ್ಕೂ ಸಹ, ಲೈಬ್ರರಿ ಫೀಸ್ ಕಟ್ಟೋಕ್ಕೂ ಸಹ ಅವ್ರ ಹತ್ರ ದುಡ್ಡಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಬೆಳಗಿಂದ ಸಂಜೆವರೆಗೂ ಲೈಬ್ರರಿ ಕೂತ್ಕೊಂಡು ಅವರು ಓದ್ತಾರೆ. ಸಂಜೆ 7 ಗಂಟೆ ಆದ್ಮೇಲೆ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಬಾರ್ ಸಪ್ಲೈಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವಿಗ್ಗಿ ಝೊಮ್ಯಾಟೊ ಕೂಡ ಆರ್ಡರ್ ಡೆಲಿವರಿ ಬಾಯ್ ಆಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಖಾಸಗಿ ಕಂಪನಿಗಳಿಗೆ ಒಂದು ಸೆಕ್ಯೂರಿಟಿ ಹುದ್ದೆಯಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್.
ಎಸ್, ನಾಗರಾಜ್ ಅವರೇ, ತಮ್ಮ ತಿಂಗಳ ಖರ್ಚು ಹೆಂಗೆ ನಡೆಯುತ್ತೆ? ತಂದೆ ಇಲ್ಲ, ತಾಯಿ ಕೂಲಿ ಕೆಲಸ ಮಾಡ್ತಾರೆ ಅಂದ್ರಿ. ಸರ್ ಈಗ ಅಣ್ಣನಾರು ಇದ್ದಾರೆ ಸರ್, ಅಣ್ಣನಿಗೆ ಮದುವೆ ಆಗಿದೆ, ಅವ್ರು ಎಷ್ಟಂತ ಕೊಡ್ತಾರೆ? ನಾನು ಬಸ್ಸಿಗೆ 2016ರಲ್ಲಿ 17ರಲ್ಲಿ ಅಶೋಕ್ ಗಾರ್ಡನ್ ಅಂತ ಇದಿತ್ತು ಸರ್, ಬಾರ್ ಇತ್ತು, ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್ ನಾನು. ಇದೇ ಕೋರ್ಟ್ ಸರ್ಕಲ್ ಅಲ್ಲಿ ಗ್ರೌಂಡ್ ಪ್ಲಾಜಾ ಅಂತ ಇಲ್ಲಿ ಲಾಡ್ಜ್ ಇದೆ, ಅಲ್ಲಿ ಕೂಡ ನೈಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್ ನಾನು. 9,000 ಸಂಬಳ ಕೊಡ್ತಿದ್ರು. ನೈಟ್ 6 ಗಂಟೆಗೆ ಹೋಗಿ ಬೆಳಗ್ಗೆ 10 ಗಂಟೆಗೆ ಬರ್ಬೇಕು ಸರ್. ಓಕೆ, ಈ ತರ ಎಲ್ಲ ಕೆಲಸ ಮಾಡ್ತಿದ್ದೆ ಸರ್. ಇಲ್ಲಿ ಆಲ್ಮೋಸ್ಟ್ ಅಲ್ಲ 100ಕ್ಕೆ 90% ಹುಡುಗರು ಕೆಲಸ ಮಾಡ್ಕೊಂಡೇ ಓದ್ತಾ ಇದಾರೆ ಸರ್. ನಮ್ದು ಡಿಗ್ರಿ ಪಾಸ್ ಔಟ್ 2014 ಸರ್. ಅಲ್ಲಿಂದನೂ ಕೂಡ ನಮ್ಮ ಫ್ರೆಂಡ್ಸ್ ಇಲ್ಲಿ ಓದ್ತಾ ಇದಾರೆ, KS, FD, SD ಅಂತೇಳಿ. ಡಿಗ್ರಿ ಏನ್ ನಿಮ್ದು? ಓದ್ತಾನೆ ಇದಾರೆ ಸರ್. ಸರ್ ಡಿಗ್ರಿ ಯಾವ ಏನು? ಡಿಗ್ರಿ BA ಸರ್ ನಮ್ದು, ಇಲ್ಲೇ ಕೇಸರಿ ಕಾಲೇಜ್ ರೀ ಧಾರವಾಡದಲ್ಲಿ. BA ಸರ್, BA ಸರ್. ಅದಾದ್ಮೇಲೆ MA ಮಾಡಿದ್ರಾ? ಹೌದು ಸರ್, ಅದಾದ್ಮೇಲೆ MA ಮಾಡಿದ್ದೆ ಸರ್. MA ಯಾವ ವರ್ಷ ಸರ್? MA 2016 ಸರ್. ಓಕೆ, ಈಗ PhD ಮಾಡ್ತಾ ಇದ್ದೀರಿ? PhD ಮಾಡ್ತಾ ಇದ್ದೀನಿ ಸರ್. ಈಗ ತಾವು ಯಾವ ಹುದ್ದೆಗೆ ಪ್ರಯತ್ನಿಸ್ತಾ ಇರೋದು? ಸರ್ ನಂದು ಹೈಟ್ ಕಡಿಮೆ ಇದೆ ಸರ್, ನಾನು KS ಮಾಡ್ಬೇಕು, ಇಲ್ಲಾಂದ್ರೆ SD, FD ಮಾಡ್ಬೇಕು. ಓಕೆ, ಯಾಕಂದ್ರೆ ಈ ಹಿಂದೆ 162 ಇತ್ತು ಸರ್ ನಂದು. ಆರ್ಮಿ ರ್ಯಾಲಿಗೆಲ್ಲ ಇದ್ ಮಾಡಿದೆ, ಡಾಕ್ಯುಮೆಂಟ್ ಸರಿ ಇಲ್ಲ, ಅದು ಸರಿ ಇಲ್ಲ, ಡೆಮೋಷನ್ ಇಲ್ಲ. ನಾವು ಏನ್ ಸರ್, ನಮ್ದು ಏನೋ ಹಳ್ಳಿ ಸರ್ ನಮ್ದು, ಯಾವ್ದೇ ರೀತಿಯಾದ ಮಾಹಿತಿ ಇರ್ತಕ್ಕಂಥ ಊರು, ಫೋನ್ ಇಲ್ಲ ಆ ಟೈಮಲ್ಲಿ 2016ರಲ್ಲಿ. ಹಾಗಾಗಿ ನಾನು ಆರ್ಮಿ ಟ್ರೈ ಮಾಡಿದೆ, ಏನೂ ಸಿಗ್ಲಿಲ್ಲ ಸರ್. ಆ ಒಂದ್ ಕಾರಣಕ್ಕೆ ನಾನು ಮತ್ತೆ MA ಮುಗಿಸ್ಕೊಂಡು PhD ಜಾಯ್ನ್ ಆಗಿದೆ ಸರ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಓಕೆ, ಈಗ PhD ಮಾಡ್ತಾ ಇದ್ದೀನಿ ಸರ್, ಅಂತಿಮ ವರ್ಷದ ವಿದ್ಯಾರ್ಥಿ ಸರ್. ಜಾನಪದ ವಿಷಯದಲ್ಲಿ ಉಳಿವಿ ಕ್ಷೇತ್ರದ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಒಂದು ವಿಷಯದಲ್ಲಿ PhD ಮಾಡ್ತಾ ಇದ್ದೀನಿ ಸರ್. ಪ್ರಶಾಂತ್ ಏನೋ ಕೇಳ್ತಾ ಇದ್ರು, ಸ್ಟೈಪಂಡ್ ಕೊಡ್ತಾರಾ ಅಂತ? ಅವ್ರು ಸ್ಟೈಪಂಡ್ ಕೊಡ್ತಾರಾ ಅಥವಾ ನೆಟ್ ಸೆಟ್ ಪಾಸ್ ಆದವ್ರಿಗಷ್ಟೇ ಸ್ಟೈಪಂಡ್ ಇರುತ್ತಾ? JRF ಏನೋ ಆಗಬೇಕು ಸರ್. ಈಗ ಅದು NFSC ಅಂತೇಳಿ ಫಸ್ಟಿಗೆ ರಾಜಿಂಗ್ ಸ್ಕಾಲರ್ಶಿಪ್ ಅಂತ ಇತ್ತು, ಅದನ್ನ ಈಗ ಏನ್ ಮಾಡಿದ್ದಾರೆ ಸರ್, ಕಂಪಲ್ಸರಿ ನೆಟ್ ಮಾಡಿದ್ದಾರೆ. SCR SC ಇವರು ಕ್ವಾಲಿಫೈ ಆಗ್ಬೇಕಂದ್ರೆ ಫಸ್ಟ್ ಏನೋ PhD ನೋಂದಣಿ ಮಾಡ್ಕೊಂಡಿರ್ಬೇಕು. ನೋಂದಣಿ ಮಾಡಿದಂತ ಟೈಮಲ್ಲಿ ನೆಟ್ ಅನ್ನ ಕ್ವಾಲಿಫೈ ಆಗ್ಬೇಕು ಸರ್ ಇವರು. ಅಂತ ವಿದ್ಯಾರ್ಥಿಗಳಿಗೆ NFSC ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. NFSC ಇಂದಲೂ ಕೂಡ ಆ ಇಲಾಖೆಯಿಂದನೂ ಕೂಡ ಬರುತ್ತೆ ಸರ್ ಅವರಿಗೆ. 30,000ರಿಂದ 38,000 ಬರುತ್ತೆ ಸರ್. ಕಂಪ್ಲೀಟ್ಲಿ ನಿಮ್ಮ ಹಕ್ಕು, ನೀವು ಸರ್ಕಾರಿ ನೌಕರಿಗೆ ಹೋಗಬೇಕು ಅಂತಕ್ಕಂಥದ್ದು. ಆದರೆ ಖಾಸಗಿ ಉದ್ಯೋಗ ಕ್ಷೇತ್ರ ನೌಕರಿ ಸಿಗಲ್ವಾ? ಅಥವಾ ಇನ್ನು ಕೇಳ್ತೀನಿ, ಸರ್ಕಾರಿ ನೌಕರಿನೇ ಮಾಡಬೇಕು ಅನ್ನೋದು ಭೀಷ್ಮ ಪ್ರತಿಜ್ಞೆಯಾ ನಿಮ್ದು? ಸರ್ ಸರ್ಕಾರಿ ನೌಕರಿ ಅಂತಂದ್ರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಹೆಂಗಾಗಿದೆ ಸರ್ ಅಂದ್ರೆ, ಈಗ ಮನೆಯವರು ಸುಮ್ಮನೆ ಇರ್ತಾರೆ ಸರ್. ನಾವು ಊರಿಗೆ ಹೋದ್ರೆ ಅಕ್ಕಪಕ್ಕ ಮನೆಯವರು, ನಾವು ಈಗ 8 ವರ್ಷ 9 ವರ್ಷ ಆಯ್ತಲ್ಲ ಸರ್, ಇನ್ನು ಎಷ್ಟು ಓದ್ತೀಯಪ್ಪ ಅವ್ರಿಗೆ ಗೊತ್ತಿರಲ್ಲ ಸರ್. ನೋಟಿಫಿಕೇಶನ್ ಅಂದ್ರೆ ಏನು ಗೊತ್ತಿರಲ್ಲ, PhD ಎಷ್ಟು ವರ್ಷ ಇರ್ತದೆ ಗೊತ್ತಿರಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್. ನೀವು ಅಲ್ಲ, ಮನೆಯವರಿಗೆ ಮಗ ಏನೋ ಸರ್ಕಾರಿ ನೌಕರಿ ತಗೊಳ್ಳಿ, ಅವ್ರಿಗೆ ಅನಕ್ಷರತೆ ಇರುತ್ತೆ, ಜಗತ್ತು ಹೆಂಗೆ ನಡೀತಾ ಇದೆ, ಏನಾಗ್ತಿದೆ ಗೊತ್ತಿರಲ್ಲ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ರೀ, ವಿದ್ಯಾವಂತರು ಇದ್ದೀರಿ, BA MA ಮಾಡಿ PhD ಮಾಡ್ತಾ ಇದ್ದೀರಿ, ಸರ್ಕಾರಿ ನೌಕರಿನೇ ಮಾಡಬೇಕು ಅನ್ನೋದು ಏನು ಭೀಷ್ಮ ಪ್ರತಿಜ್ಞೆ ತಮ್ಮದು ಅಂತ? ಸರ್ ಈಗ ನಮ್ಮ ಮನೇಲಿ 5 ಜನ ಸರ್, ನಾವು ಅಣ್ತಂಬಿಡು 5 ಜನ ನಾವು ಗಂಡ್ ಮಕ್ಳು ಸರ್ ನಮ್ಮ ಅಪ್ಪನಿಗೆ. ಅದರಲ್ಲಿ ಒಬ್ರು ಕೂಡ ನೌಕರಿಯನ್ನ ಹಿಡಿದಿಲ್ಲ. ನಮ್ಮನ್ನ ರಾಶಿ ಈಗ ವಿದ್ಯಾಕಾಶಿ ಕಳಿಸಿದಾರಂದ್ರೆ ಓಕೆ, ನಾ ಚಾಣಕ್ಯ ಅವ್ರನ್ನ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಚಾಣಕ್ಯ, ಗೌರ್ಮೆಂಟ್ ಜಾಬೇ ಬೇಕಾ? ಗೌರ್ಮೆಂಟ್ ಜಾಬೇ ಮಾಡಬೇಕು ಅನ್ನೋದು ನಿರ್ಧಾರನ ತಮ್ಮದು? ಸರ್ ಖಂಡಿತವಾಗ್ಲೂ. ಯಾತಕ್ಕಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆ ಕನಸಲ್ಲ ಸರ್. ಇದು ಬಹಳಷ್ಟು ವರ್ಷಗಳಿಂದ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಬೇಕು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಈ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನಾನು ಪೊಲೀಸ್ ಇಲಾಖೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮುಂಬರುವಂತ ದಿನಗಳಲ್ಲಿ ಈಗ ಸರ್ಕಾರದ ವತಿಯಿಂದ ಏನ್ ನೇಮಕಾತಿಯನ್ನ ಮಾಡ್ತಾರೆ, ಆ ನೇಮಕಾತಿಯಲ್ಲಿ ಈ ಬಾರಿ ಖಂಡಿತವಾಗ್ಲೂ 100% 100% ಈ ಸಾರಿ ನಾನು PSI ಎಕ್ಸಾಮ್ ಕ್ಲಿಯರ್ ಮಾಡೇ ತೀರ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ತೊಟ್ಟಿದ್ದೀನಿ, ದೃಢ ನಿರ್ಧಾರವನ್ನ ಮಾಡಿ ಇವತ್ತು ಧಾರವಾಡದಲ್ಲಿ ನಾನು ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ ಸರ್. ನೀವು ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ದೃಢ ಸಂಕಲ್ಪ ಅನ್ನೋದಾದ್ರೆ SDA FDA ಎಕ್ಸಾಮ್ ಯಾಕೆ ಬರೆದ್ರಿ ಸರ್? ನನಗೆ ಆಯ್ಕೆ ಇತ್ತು. ಯಾಕೆ ಅಂದ್ರೆ ನಾನು ಪರೀಕ್ಷೆ ಯಾವ ಮಾದರಿಯಲ್ಲಿ ಇರುತ್ತೆ, ಪ್ರಶ್ನೆ ಪತ್ರಿಕೆ ಎಷ್ಟು ಸುಲಭವಾಗಿರುತ್ತಾ, ಎಷ್ಟು ಕಠಿಣವಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಅಂತ ಒಂದು ಮಾಡೆಲ್ ಎಕ್ಸಾಮ್ ಅನ್ನು ನಾನು ಅಟೆಂಡ್ ಮಾಡಬೇಕಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು SDA FDA ಎಕ್ಸಾಮ್ ಅನ್ನು ನಾನು ಅಟೆಂಡ್ ಮಾಡಿದ್ದೀನಿ ಸರ್. ಚಾಣಕ್ಯರು 30 ವರ್ಷಗಳ ಹಿಂದೆ ಕಾಲ ಬೇರೆ ಇತ್ತು. ಗವರ್ಮೆಂಟ್ ಯೂಸ್ ಟು ಬಿ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಸರ್ಕಾರನೇ ಅತಿ ಹೆಚ್ಚು ನೌಕರಿ ಕೊಡುವಂಥ ಮೊನೋಪೊಲಿಯನ್ನು ಇಟ್ಕೊಂಡಿತ್ತು. ಜಾಗತೀಕರಣದ ನಂತರ ಎಲ್ಲ ಖಾಸಗಿ ಉದ್ಯೋಗಗಳು.
ನಿಮ್ಮ ಪ್ರತಿಭೆಗೆ, ನಿಮ್ಮ ಓದಿಗೆ, ನಿಮ್ಮ ತಿಳುವಳಿಕೆಗೆ ನಿಜವಾದ ಬೆಲೆ ಅಲ್ಲಿ ಸಿಗುತ್ತೆ ಅಂತ ಅನ್ಸೋದಿಲ್ವಾ ನಿಮ್ಗೆ? ಯಾವತ್ತೂ ಅನ್ನಿಸ್ಲಿಲ್ವಾ ಹಂಗೆ? ಸರ್ ಇದೆ, ಆದರೆ ನನಗೆ ಇದು ಒಂದು ಪ್ಯಾಷನೇಟ್ ಸರ್. ನಾನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ನ ಒಂದು ಸಮವಸ್ತ್ರವನ್ನ ಧರಿಸಿಕೊಂಡು ನಾನು ಸಮಾಜದಲ್ಲಿ ನೊಂದು ಬಂದಿರತಕ್ಕಂತ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಪ್ರಾಮಾಣಿಕ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರವನ್ನ ಮಾಡಿದ್ದೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಆಯ್ಕೆ ಇವತ್ತು ಪೊಲೀಸ್ ಇಲಾಖೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸೊ 6 ವರ್ಷಗಳಿಂದ ಪ್ರಿಪರೇಷನ್ ನಡೆಸ್ತಾ ಇದ್ದೀರಿ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗಲೂ ನೀವು ಬಯಸೋದು ಅದನ್ನೇ? ಹೌದು ಸರ್, ಖಂಡಿತವಾಗ್ಲು. ಯಾತಕ್ಕಂತ ಹೇಳಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 545 ಮತ್ತೆ 402 ಅಂತ PSI ಪೋಸ್ಟ್ಗಳು ಕಾಲಾಗಿದ್ವು. ಅದರಲ್ಲಿ 545 ತಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ. ಯಾವ ರೀತಿ ಅದರಲ್ಲಿ ಸ್ಕ್ಯಾಮ್ ಆಗಿತ್ತು, ಯಾವ ರೀತಿ ಹಗರಣಗಳಾಗಿತ್ತು, ಯಾವ ರೀತಿ ಒಂದು ಬ್ಲೂಟೂತ್ ಸಾಧನವನ್ನ ಬಳಸಿ ಇವತ್ತು ಅಕ್ರಮ ಎಸಗಿದ್ರು. ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಕ್ರೂಟಿಂಗ್ ADGP ಅಮೃತ್ ಪೌಲ್ ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ರೆ ಇವತ್ತು ಅದನ್ನ ನಂಬಲಾಗ್ತಕ್ಕಂತ ಒಂದು ವಿಚಾರ ಅಂತ ಕೂಡ ಈ ಸಂದರ್ಭ ಅದಾಯ್ತ್ರಿ. ನಿಮ್ಮ ಭವಿಷ್ಯ ರೀ, ನಿಮ್ಮ ಭವಿಷ್ಯವನ್ನ ಯಾರೋ ಭ್ರಷ್ಟ ತೀರ್ಮಾನ ಮಾಡ್ತಾ ಇದ್ದಾರೆ. ವೈ ಆರ್ ಯು ಇನ್ ದಟ್ ಕ್ಯೂ ಅಂತ ಕೇಳ್ತಾ ಇದ್ದೀನಿ ನಾನು. ಆ ಪಾಳೆಲಾದ್ರೂ ಯಾಕೆ ನಿಂತ್ಕೊಂಡಿದ್ದೀರಿ ನೀವು? ಸರ್ ಅದನ್ನೇ ಹೇಳೋದಕ್ಕೆ ಬರ್ತಾ ಇದ್ದೀನಿ ಸರ್. ಇವತ್ತು ನಮ್ಮ ಬೇಡಿಕೆ ಜಸ್ಟ್ ನೇಮಕಾತಿ ವಯೋಮಿತಿ ಅಲ್ಲ, ಬಹುಮುಖ್ಯವಾಗಿ ಇನ್ನೊಂದು ಬೇಡಿಕೆ ಇದೆ. ಮುಂಬರುವ ದಿನಗಳಲ್ಲಿ ಏನ್ ನೇಮಕಾತಿಯನ್ನ ಮಾಡಿದ್ರೆ ಅದು ಭ್ರಷ್ಟಾಚಾರ ಮುಕ್ತ ನೇಮಕಾತಿಯನ್ನ ಆಗಬೇಕು. ಇಲ್ದಿದ್ರೆ ಒಂದ್ ವೇಳೆ ಆ ಒಂದು ನೇಮಕಾತಿಯಲ್ಲೂ ಕೂಡ ಏನಾದ್ರೂ ಅಕ್ರಮ ವಾಸನೆ ಕಂಡು ಬಂತು ಅಂದ್ರೆ, ಭ್ರಷ್ಟಾಚಾರದ ವಾಸನೆ ಕಂಡು ಬಂತು ಅಂದ್ರೆ, ಬ್ಲೂಟೂತ್ ಸಾಧನೆ ಬಳಸಿ ಏನಾದ್ರೂ ಪರೀಕ್ಷೆಯಲ್ಲಿ ಅಕ್ರಮವನ್ನು ಎಸಗಿದ್ರೆ, OMR ತಿದ್ದುಪಡಿ ಏನಾದ್ರು ಮಾಡಿ ಕಂಡು ಬಂತು ಅಂತಂದ್ರೆ ನಾವು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ಆಸ್ಪಿರೆಂಟ್ಸ್ಗಳು ನಾವೇನಿದ್ದೀವಿ ಆ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಆತನನ್ನ ನಾವು ನಡು ರಸ್ತೆಯಲ್ಲಿ ಬೆತ್ತಲೆಗೊಳಿಸಿ ಆತನನ್ನ ಧಾರವಾಡದ ಜುಬ್ಲಿ ಸರ್ಕಲ್ ನಿಂದ ಬೆಂಗಳೂರಿನ ಮೆಜೆಸ್ಟಿಕ್ ವರ್ಗು ಕೂಡ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ ಪೊಲೀಸರಿಗೆ ಒಪ್ಪಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ನೀವು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಪೊಲೀಸ್ ಆಗಬೇಕು ಅನ್ಕೊಂಡವರು? ಹೌದು ಸರ್. ಇವತ್ತು ನಮ್ಗೆ ನಮ್ಮ ಆಶ್ವಾಸನೆ ಏನ್ ಇಟ್ಕೊಂಡಿದ್ವಿ ಅದಕ್ಕೆಲ್ಲ ದ್ರೋಹವನ್ನ ಮಾಡ್ತಕ್ಕಂತ ಈ ದಲ್ಲಾಳಿಗಳು ಯಾರಿದ್ದಾರೆ, ಇವತ್ತು ರಾಜಕೀಯ ಪ್ರಭಾವದಿಂದ ಯಾರು ಈ ಅಕ್ರಮವನ್ನ ಎಸಗ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ, ಇವರಿಗೆ ತಕ್ಕ ಪಾಠವನ್ನ ಇವತ್ತು ಕಲಿಸದೇ ಹೋದ್ರೆ ಮುಂದಿನ ಪೀಳಿಗೆಗೂ ಕೂಡ ಇದು ಬಹಳ ದೊಡ್ಡ ನಷ್ಟ ಆಗುತ್ತೆ ಅಂತಕ್ಕಂತ ಒಂದು ವಿಚಾರಧಾರೆಯನ್ನ ಇಟ್ಕೊಂಡು ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಚೆನ್ನಾಗಿ ನಾ ಹಂಗೆ ನಿಮ್ಗೊಂದು ಆರ್ಗ್ಯುಮೆಂಟ್ ಸೇಕ್ ಪ್ರಶ್ನೆ ಕೇಳ್ತೀನಿ. ನೀವು 8 ವರ್ಷ 10 ವರ್ಷ ಬೇರೆ ಏನನ್ನೂ ಮಾಡದೆ, ಅಂದರೆ ನಾನು ಮೊನ್ನೆ ನೋಡ್ತಾ ಇದ್ದೆ, ನಾನು ಯಾವುದೋ ಒಂದು ಜಾಬ್ಗೆ 2,500 ಅಪ್ಲಿಕೇಶನ್ಸ್ ಏನೋ PhD ಆದವರೆಲ್ಲ ಬಂದಿದ್ರಂತೆ. ಇಡೀ ಭ್ರಷ್ಟಾಚಾರದ ವ್ಯವಸ್ಥೆಗೆ ಕಾರಣ ಯಾರು? ಬರೀ ಅಮೃತ್ ಪೌಲ್ ಕಾರಣನಾ, ಅಥವಾ ನಾವು ಎಷ್ಟು ಬೇಕಾದಷ್ಟು ಕೊಟ್ಟು ಹೋಗ್ತೀವಿ ಅನ್ನೋ ಉದ್ಯೋಗಾಂಕ್ಷಿಗಳು ಕೂಡ ಕಾರಣನ? 20 ಲಕ್ಷ 25 ಲಕ್ಷ ಕೊಡ್ತೀವಿ. ನಾನು ಅನೇಕ ಬಾರಿ ನೋಡಿದ್ದೆ. ನಾನು ಬರೀ ಆರ್ಗ್ಯುಮೆಂಟ್ ಸೇಕ್ ಕೇಳ್ತಿದ್ದೀನಿ. ನಾನು ನನಗೆ ನಿಮ್ಮ ಹೋರಾಟದ ಬಗ್ಗೆ ಅನುಕಂಪ ಇದೆ, ಬಟ್ ಆರ್ಗ್ಯುಮೆಂಟ್ ಸೇಕ್ ಕೇಳ್ತಾ ಇದ್ದೀನಿ. ಜೀವನದಲ್ಲಿ ಭದ್ರತೆ ಅಥವಾ ಒಳ್ಳೆ ಹುಡುಗಿ ಸಿಗೋದು ಸರ್ಕಾರಿ ನೌಕರಿಯಿಂದ ಮಾತ್ರ ಅನ್ನುವ ಕಾರಣಕ್ಕೋಸ್ಕರ ಯಾರು ಸರ್ಕಾರಿ ನೌಕರಿ ಬೆನ್ನತ್ತಿದಾರಲ್ಲ ಅವ್ರದ್ದು ಕೂಡ ಈ ಭ್ರಷ್ಟಾಚಾರದಲ್ಲಿ ಪಾಲಿದೆ. ಯಾಕೆಂದ್ರೆ ಹಾಕೋದು ಗೊತ್ತು, ತೆಗೆಯೋದು ಗೊತ್ತು ಅನ್ನೋರೇ ಬರ್ತಾ ಇದಾರಲ್ವಾ ಸರ್ಕಾರಿ ನೌಕರಿಗಳಿಗೆ. ಹೌದು ಸರ್, ಖಂಡಿತ ಸರ್. ಇವತ್ತು ತಾವೇನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನ ತಾವು ಕೇಳಿದ್ದೀರಿ. ಇವತ್ತು ತಾವೇನು ಹೇಳಿದ್ರಿ, ಇವತ್ತು 10 ಲಕ್ಷ 20 ಲಕ್ಷ ಕೊಟ್ಟು ಹೋಗುವಂತ ಅಭ್ಯರ್ಥಿಗಳು ಇದ್ದಾರೆ ಅಂತಕ್ಕಂಥ ಮಾತು ತಾವೇನು ಹೇಳಿದ್ರಿ, ಇದು 100ಕ್ಕೆ 100 ಸತ್ಯ. ಯಾತಕ್ಕಂತ ಹೇಳಿದ್ರೆ ಇವತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕಾರಣದಲ್ಲಿ ಪಳಗಿರುವಂತ ಅನೇಕ ದಲ್ಲಾಳಿಗಳು ಇವತ್ತು ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಯಾರು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇದ್ದಾರೆ ಅವರನ್ನ ಸಂಪರ್ಕ ಮಾಡುವಂತದ್ದು. ನನಗೆ ಹಿರಿಯ ಶಾಸಕರು ಪರಿಚಯ ಇದ್ದಾರೆ, ಮಾಜಿ ಮಂತ್ರಿಗಳು ಪರಿಚಯ ಇದ್ದಾರೆ, ಹಾಲಿ ಸಚಿವರುಗಳು ಪರಿಚಯ ಇದ್ದಾರೆ. ಸೊ ನನ್ನ ಬಳಿ ಆ ಕೆಪಾಸಿಟಿ ಇದೆ, ನನಗೆ ಲಿಂಕ್ ಇದೆ, ನನಗೆ ಇಷ್ಟು ಹಣವನ್ನ ನೀಡಿದ್ರೆ ನಿನ್ಗೆ ಉದ್ಯೋಗವನ್ನ ಖಾತ್ರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಆಸೆ ಆಮಿಷವನ್ನ ಮಾಡಿ ಇವತ್ತು ಈ ಸ್ಪರ್ಧಾರ್ಥಿಗಳನ್ನ ಇವತ್ತು ಅವರನ್ನು ಕೂಡ ಭ್ರಷ್ಟಾಚಾರದ ಒಳಗಡೆ ಅವರನ್ನು ಕೂಡ ಸಿಲುಕಿ ಹಾಕ್ತಾ ಇದ್ದಾರೆ. ನಾಳೆ ಒಂದ್ ದಿವಸ ನೀವು ನಾಳೆ ಒಂದ್ ವೇಳೆ ಎಕ್ಸಾಮ್ ಬರೋದು, ಇಂಟರ್ವ್ಯೂ ಪಾಸ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆದ ನಂತರ ಇದನ್ನ ಇನ್ನೊಂದು ರೂಪದಲ್ಲಿ ನೀವು ಇದರಲ್ಲಿ ಭಾಗಿಯಾಗ್ತೀರಿ. ನಾಳೆ ಬರ್ತಾರೆ ನಿಮ್ಮ ಹತ್ರ, ಎಲ್ಲಿಗೆ ಬೇಕು ಹೇಳಿ ಪೋಸ್ಟಿಂಗು ಅಂತ. ಇವೇ ರಾಜಕಾರಣಿಗಳ ಚೇಲಾಗಳು ಬರ್ತಾರೆ.
ನೀವು ಸರ್ಕಾರ ವೈರ್ಲೆಸ್ಸಿಗೆ ಹೋಗು ಅಂದ್ರೆ ವೈರ್ಲೆಸ್ಸಿಗೆ ಹೋಗ್ಬೇಕು, ಡಾಗ್ ಸ್ಕ್ವಾಡಿಗೆ ಹೋಗ್ಬೇಕು ಅಂದ್ರೆ ಡಾಗ್ ಸ್ಕ್ವಾಡಿಗೆ ಹೋಗ್ಬೇಕು, CID ಡ್ಯೂಟಿ ಮಾಡು ಅಂದ್ರೆ CID ಮಾಡಬೇಕು, ಸ್ಟೇಷನ್ ಕೊಟ್ರೆ ನಮ್ಮ ಪುಣ್ಯ ಅನ್ಕೋಬೇಕು. ಸ್ಟೇಷನ್ ಸಿಗುವುದು ಯಾವಾಗ ಅಂತಂದ್ರೆ ಇದೇ ರೀತಿಯಾಗಿ ರಾಜಕಾರಣಿಗಳ ಚೇಲಾಗಳ ಹತ್ರ ಕೈಕಾಲು ಕಟ್ಕೊಂಡು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದಾಗ ಸ್ಟೇಷನ್ ಸಿಗೋದು. ನಾಳೆ ದಿವಸ ಆ ವ್ಯವಸ್ಥೆಯ ಭಾಗ ಆಗೋದಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇವತ್ತು. ಅಷ್ಟೇ ಅಲ್ಲ, ಸ್ಕಿಲ್ಡ್ ಲೇಬರ್ ಸಿಗ್ತಾ ಇಲ್ಲ ಅಂತ ಕಂಪ್ನಿಗಳು ಒದ್ದಾಡ್ತಿವೆ. ಆ ಸಂದರ್ಭದಲ್ಲಿ ನೀವಿಲ್ಲ ನಾನು ಇದೆ ನೀವು ಆಗಿ ನಿಮ್ಮ PSI ಆಗೋ ಕನಸಿದ್ರೆ PSI ಆಗಿ. ಬಟ್ ಈ ಕಾಲಘಟ್ಟದಲ್ಲಿ ಇದೇ ಸರ್ಕಾರಿ ನೌಕರಿ ಅನ್ನುವ ಕಾರಣಕ್ಕೋಸ್ಕರ ನಾನು 10 ವರ್ಷದಿಂದ ನಿರುದ್ಯೋಗಿ ಆಗಿದ್ದೀನಿ ಅನ್ನೋ ಆರ್ಗ್ಯುಮೆಂಟಿಗೆ ಅರ್ಥ ಇಲ್ಲ ನನ್ನ ಪ್ರಕಾರ. ಆ್ಯಂಡ್ 22ರಿಂದ 32, 35 ಇದೆಯಲ್ರಿ, ಒಬ್ಬ ಮನುಷ್ಯನ ದುಡಿಯಬಲ್ಲಂಥ ಪೀಕ್ ಏಜ್ ಅದು, ಪ್ರೈಮ್ ಏಜ್ ದುಡಿಯುವಂಥ ಪ್ರೈಮ್ ಏಜ್ ಅದು 22ರಿಂದ 32, 35 ತನಕದ್ದು. ಆ ಪ್ರೈಮ್ ಏಜ್ನಲ್ಲಿ ನೀವೇನು ಮಾಡ್ತಿದ್ರಿ ಅಂದರೆ, ನಾನು ಕೋಚಿಂಗ್ ಸೆಂಟರ್ನಲ್ಲಿ ಓದ್ತಾ ಇದ್ದೆ, ರಾತ್ರಿ ಎಲ್ಲೋ ಅಲ್ಲ, ನಾನು ವಿರೋಧ ಅಂತಲ್ಲ, ಬಟ್ ಈ ದೃಷ್ಟಿಯಿಂದಲೂ ಯೋಚನೆ ಮಾಡಬಹುದಾ ಅನ್ನೋ ಉದ್ದೇಶಕ್ಕಾಗಿ ಕೇಳ್ತಾ ಇರೋದು. ದುಡಿಯುವ ಪ್ರೈಮ್ ಏಜ್ನಲ್ಲಿ ನೀವೇನು ಮಾಡ್ತಿದ್ರಿ ಅಂದರೆ, ನಾನು ಕೋಚಿಂಗ್ ಸೆಂಟರಲ್ಲಿ ಓದ್ತಾ ಇದ್ದೆ, ನನ್ನ ತಂದೆ ತಾಯಿಗಳಿಂದ ದುಡ್ಡು ತರಿಸ್ಕೊತಿದ್ದೆ, ಕೆಲವರು ರಾತ್ರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ರು, ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ರು. ನಾಳೆ ದಿವಸ ಜಸ್ಟಿಫೈ ಹೆಂಗೆ ಮಾಡೋದಕ್ಕಾಗತ್ತಿದ್ನ ಅಂತ ನನ್ನ ಪ್ರಶ್ನೆ. ಸರ್, ಸಾಧನೆಗೆ ಯಾವುದೇ ರೀತಿಯಾದಂಥ ವಯೋಮಿತಿ ಇಲ್ಲ. ನಾವು ಈ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಪ್ರವೇಶ ಮಾಡಬೇಕಾದ್ರೆ ನಾವು ಎಲ್ಲಾ ರೀತಿ ಆಲೋಚನೆಯನ್ನ ಮಾಡಿ, ಇವತ್ತು ನಾವು ಧಾರವಾಡದಿಂದ ಬೆಂಗಳೂರಿಗೆ ವಾಪಸ್ ನಮ್ಮ ಮನೆಗೆ ತೆರಳಬೇಕಾದ್ರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆದ್ರೂ ಸರಿ, ಒಬ್ಬ PSI ಆದ್ರೂ ಸರಿ, ಈ ಒಂದು ಉದ್ಯೋಗವನ್ನ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ಇವತ್ತು ನಾವು ದೃಢ ಸಂಕಲ್ಪವನ್ನ ತೊಟ್ಟಿದ್ದೀವಿ ಸರ್. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಅಭ್ಯಾಸ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗೇ ಆಗ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಚಾಣಕ್ಯ ಅವರೇ, ನಿಮ್ಮ ಸಾಮರ್ಥ್ಯಕ್ಕೆ ಕಾನ್ಸ್ಟೇಬಲ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಆಗುವಂಥದ್ದು ಅತಿ ದೊಡ್ಡ ಸಾಧನೆ ಅಂತ ತಾವು ನಿರ್ಧಾರ ಮಾಡ್ಕೊಂಡಿದ್ದೀರಿ. ಆ ಸಾಧನೆಯನ್ನು ಮಾಡಿಯೇ ನೀವು ಊರಿಗೆ ಹೋಗೋದು ಅನ್ನುವ ನಿರ್ಧಾರ ತಮ್ಮದು. ಮತ್ತು ನಿಮ್ಮ ಕನಸು ಈಡೇರಬೇಕಂದ್ರೆ ಕಂಡೀಷನ್ಸ್ ಅಪ್ಲೈ, ಸರ್ಕಾರ ಮನಸ್ಸು ಮಾಡಬೇಕು ಅಂತ. ಸೊ ನಿಮ್ಮ ಕನಸು ಈಡೇರುತ್ತೋ ಈಡೇರೋದಿಲ್ಲೋ ಅನ್ನುವಂಥದ್ದು ಸರ್ಕಾರದಲ್ಲಿ ಕುಳಿತಿರೋರು ಮನಸ್ಸು ಮಾಡ್ತಾರಾ ಮಾಡೋದಿಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆಮ್ ಐ ರೈಟ್? ಎಸ್ ಸರ್, ರೈಟ್. ಓಕೆ. ಮೋಹನ್ ವಿಶ್ವ ಅವರೇ, 2,64,000 ಹುದ್ದೆಗಳನ್ನು ಖಾಲಿ ಇಟ್ಟು ನೀವು ಸಿದ್ದರಾಮಯ್ಯನವ್ರ ಕೈಗೆ ಅಧಿಕಾರ ಕೊಟ್ಟು ಹೋಗಿರೋದು BJP ಅವರು. ಏನು ಮಾಡ್ತಾರೆ ಅವರು? ಅಜಿತ್ ನೋಡಿ, ಇವ್ರು 2023 ಚುನಾವಣೆಗೆ ಹೋಗಿದ್ದೇ ನಮ್ಮ ಮೇಲೆ ಸುಳ್ಳು ಹೇಳ್ಕೊಂಡು ನಮ್ಮ ಹತ್ರ ಬ್ಲೇಮ್ ಮಾಡಿಕೊಂಡು ಅವರ ಮ್ಯಾನಿಫೆಸ್ಟೋನ ಪೇಜ್ ನಂಬರ್ 1 ತೆಗೆದ್ರೆ ಫಸ್ಟ್ ಸೆಂಟೆನ್ಸೇ ನಿಮಗೆ ಪಬ್ಲಿಕ್ ಸರ್ವಿಸಲ್ಲಿ ಟು ಫಿಲ್ ಅಪ್ ಅಪ್ರೂವ್ಡ್ ವೇಕೆನ್ಸೀಸ್ ಇನ್ ಆಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ವಿತ್ ಇನ್ 1 year ಅಂತ. ಇದನ್ನ ಹೇಳ್ಕೊಂಡು ಮ್ಯಾನಿಫೆಸ್ಟೋ ಜನಗಳ ಮುಂದೆ ಇಟ್ಬಿಟ್ಟು ಹೋಗಿದ್ದು. ಅವತ್ತು BJP ಮೇಲೆ ಎಷ್ಟು ಆರೋಪ ಮಾಡಬೇಕೋ ಮಾಡಿದ್ದಾಯ್ತು, ಹೇಳಿದ್ದಾಯ್ತು, ಎಲ್ಲ ಸುಳ್ಳುಗಳು ಹೇಳಿದ್ದಾಯ್ತು, ಎಲ್ಲ ಮಾಡಿದ್ದು ಆಯ್ತು. ಇದಾದ ನಂತರ ಈ 2,80,000 ವೇಕೆನ್ಸಿನಲ್ಲಿ 60,000 ವೇಕೆನ್ಸಿನ ಇಮಿಡಿಯೇಟ್ ಆಗಿ ಫಿಲ್ ಮಾಡ್ಬೋದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ಇನ್ನೂ ಮಾಡಿಲ್ಲ. ಕಾರಣ ಸಿಂಪಲ್, ಖಜಾನೆಯಲ್ಲಿ ಖಾಲಿ ಇದೆ, ದುಡ್ಡಿಲ್ಲ. ಮಿನಿಮಮ್ ಅಂದ್ರೆ 5,000-6,000 ಕೋಟಿ ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ 60,000 ಹುದ್ದೆ ತುಂಬಿಸಬಹುದು, ಅದರ ಅರ್ಥ ದುಡ್ಡಿದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ರು. ನೋ, ದುಡ್ಡಿಲ್ಲ ಹೇಳ್ತಾರೇನ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್? ಅವರು ರಿಸೋರ್ಸಸ್ ಬೇರೆ ತರ ಮೊಬಿಲೈಸ್ ಮಾಡಬೇಕು ಅಂತ ಹೇಳ್ಯಾರೆ, ಬಟ್ ಇವ್ರು ರಿಸೋರ್ಸ್ ಮೊಬಿಲೈಸ್ ಆಗ್ತಾ ಇಲ್ಲ. ಆಸ್ ಸಿಂಪಲ್ ಆಸ್ ದಟ್. ಅದಕ್ಕೆ ಅವರು ಫಿಲ್ ಮಾಡಿಲ್ಲ, ಆಯ್ತಲ್ಲ. ಇದಾದ ನಂತರ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಹೊರಗುತ್ತಿಗೆ ನೌಕರರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಕ್ಯಾಟಗರಿ C, ಕ್ಯಾಟಗರಿ D ಎಂಪ್ಲಾಯೀಸ್ ಇದೆಯಲ್ಲ, ಅಲ್ಲಿ ಹೊರಗುತ್ತಿಗೆನ ಮಾಡಬಾರ್ದು, ನೀವು ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ. ಮೆಜಾರಿಟಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೋದು, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಆಗ್ಬೋದು, ಸುಮಾರು ಜನ ಇದ್ದಾರೆ. ಹತ್ತತ್ರ ನಿಮಗೆ 1 ಲಕ್ಷ ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಅವರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಚೇರ್ಮನ್ RV ದೇಶಪಾಂಡೆ ಅವರು 4 ತಿಂಗಳ ಮುಂಚೆ ಒಂದು ರಿಪೋರ್ಟ್ನ ಸಿದ್ದರಾಮಯ್ಯನವರು ಕೊಟ್ಟರು ಮಾಡಬೇಕು ಅಂತ ಹೇಳಿ. ಅದು ಕೊಟ್ಟ ನಂತರವೂ ಸಹ ಅವರು ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ, ಆಯ್ತಲ್ಲ. ಇದಾದ ನಂತರ ಬೆಳಗಾವಿನಲ್ಲಿ ಒಂದು ಸೆಷನ್ ಆಗುತ್ತೆ, ತಿರ್ಗಾ ಮೊನ್ನೆ ವಿಶೇಷ ಅಧಿವೇಶನನೂ ಆಗುತ್ತೆ. ಈ 2 ಅಧಿವೇಶನದಲ್ಲಿ ನಿಮಗೆ ಪ್ರಾಹಿಬಿಷನ್ ಆಫ್ ಪ್ರೈವೇಟ್ ಔಟ್ಸೋರ್ಸಿಂಗ್ ಇನ್ ಗವರ್ಮೆಂಟ್ ಎಂಟಿಟಿ ಬಿಲ್ ಅನ್ನೋದನ್ನ ಇವ್ರು ಪ್ರೆಸೆಂಟ್ ಮಾಡಲೇ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದನ್ನ ಪ್ರಾಹಿಬಿಟ್ ಮಾಡಿದ್ರೆ ಮತ್ತಲ್ಲಿರುವಂತ 1 ಲಕ್ಷ ವೇಕೆನ್ಸಿನ ಫಿಲ್ ಮಾಡಬೇಕಾಗತ್ತೆ ಅಂತ ಗೊತ್ತಿವ್ರಿಗೆ, ಅದಕ್ಕೋಸ್ಕರ ಮಾಡಲಿಲ್ಲ. ಸಿ, ದೀಸ್ ಆರ್ ಆಲ್ ದ ಥಿಂಗ್ಸ್ ವೇರ್ ಗವರ್ನಮೆಂಟ್ ಈಸ್ ನಾಟ್ ಅಟ್ ಆಲ್ ವಿಲ್ಲಿಂಗ್ ಟು ಫುಲ್ಫಿಲ್ ಪ್ರಾಮಿಸಸ್. ಅವ್ರಿಗೆ ಮನಸ್ಥಿತಿನೇ ಇಲ್ಲ, ಮನಸ್ಸೇ ಇಲ್ಲ ಮಾಡೋದಕ್ಕೆ. ಕಣ್ಣು ಮುಂದೆ ಇದೆ. ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಆಯೋಗ ನಿಮ್ಗೆ ರಿಪೋರ್ಟ್ ಕೊಟ್ಟಿದೆ,
ತಿರ್ಗಾ ನಿಮ್ಗೆ ಔಟ್ಸೋರ್ಸಿಂಗ್ ನಿಮ್ಗೆ ಎಕ್ಸಾಂಪಲ್ಸ್ ಕೊಡಬೇಕು ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 15,824 ಜನ, ಅನಿಮಲ್ ಹಸ್ಬೆಂಡ್ರಿ 15,376 ಜನ, BC ವೆಲ್ಫೇರ್ 11,424 ಜನ, ಕೋಆಪರೇಷನ್ 6,511, DPAR 5,753. ಇಲ್ಲೆಲ್ಲ ಇದ್ದಾರೆ ಕ್ಯಾಟಗರಿ C, D. ಸೊ ನೀವು ಅವ್ರನ್ನ ಮಾಡಿ ಅಂತ ಹೇಳಿ ಮಾಡ್ತಾ ಇಲ್ಲ ಇವರು. ಸರ್ಕಾರದ ಬೊಕ್ಕಸದ ಮೇಲೆ ಒತ್ತಡ ಇದೆ ರೀ. ದುಡ್ಡಿಲ್ಲ ಅಂತಂದರೆ ಎಲ್ಲ ಅವ್ರಿಗೆ ಸರ್ಕಾರಿ ನೌಕರಿ ಕೊಟ್ಟು ಅವ್ರನ್ನ, ಈಗ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದ್ದವರು ಕೆಲವ್ರಿಗೆ ಮಾತಾಡಿಸ್ತಾ ಇದ್ದೆ. ಅನ್ಅಫಿಷಿಯಲಿ ಅವ್ರು ಹೇಳೋದೇನೆಂದರೆ ದುಡ್ಡೇ ಇಲ್ಲ ಸರ್ಕಾರದ ಬಳಿ ಕೊಡೋಕ್ಕೆ. ಉದ್ಯೋಗ ಕೊಟ್ಟು ಅಂದರೆ ಅವರು ಫಾಲ್ಸ್ ಪ್ರಾಮಿಸ್ ಮಾಡಬೇಕಾ, ಪ್ರಶಾಂತ್ ನಾಥ್ನ ಸರ್ಕಾರಿ ನೌಕರನ್ನಾಗಿ ಮಾಡಿ 31ನೇ ತಾರೀಕು ಸಂಬಳ ಬರ್ತಾ ಇಲ್ಲಪ್ಪ 10 ತಿಂಗಳ ಕಾಯಿ ಅಂತ ಮಾಡ್ಬೇಕಾ? ಸರ್ಕಾರದ ಬಳಿ ದುಡ್ಡಿಲ್ಲ ಅವ್ರು ಹೇಳೋದು, ಅವರು ಆರ್ಗ್ಯುಮೆಂಟ್ ಹೇಳ್ತಿದ್ರು. ಸರ್ಕಾರದ ಬಳಿ ಈಗ 2022-23 ನಾನು ನೋಡ್ತಾ ಇದ್ದೆ, ಕೇಂದ್ರ ಸರ್ಕಾರದಲ್ಲಿ 9,63,000 ವೇಕೆನ್ಸೀಸ್ಗಳು ಕೇಂದ್ರ ಸರ್ಕಾರದಲ್ಲಿತ್ತು 2023 ಲೋಕಸಭಾ ಚುನಾವಣೆಗೆ ಮುಂಚೆ. ಅಲ್ಲೂ ಇದೊಂದು ದೊಡ್ಡ ಸಮಸ್ಯೆ ಇತ್ತು. ಬಿಹಾರ್, ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶದ ಯುವಕರು ಬೀದಿಗಿಳಿದಿದ್ರು ನಮಗೆ ಉದ್ಯೋಗ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂದಾಗ ಸರ್ಕಾರ ಎಲ್ಲಿಂದ ಸರ್ಕಾರಿ ನೌಕರಿಗಳನ್ನು ನಾನು ಕೊಡಬಾರ್ದು ಅಂತಕ್ಕಂಥದ್ದು ಹೇಳ್ತೀನಿ. ನಿಮ್ಗೆ ಆರ್ಗ್ಯುಮೆಂಟ್ಸ್ ಹೇಗೆ ಕೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಲ್ಲೂ ವೇಕೆನ್ಸಿ ಇದು, ರಾಜ್ಯ ಸರ್ಕಾರದಲ್ಲೂ ವೇಕೆನ್ಸಿಗಳಿವೆ. ನೋಡಿ, ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಕ್ಕಾಗಲ್ಲ, ದುಡ್ಡಿದ್ರೂ ಅದು ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಬೇಕು. ಕಾರಣ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಇರೋಬರ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಮಾಡಿದ್ರ? ಯಾವುದನ್ನು ಬಿಟ್ಟಿಲ್ವಾ? ಪೆಟ್ರೋಲ್ 3 ಸಲ, ಡೀಸೆಲ್ 2 ಸಲ, ರಿಜಿಸ್ಟ್ರೇಷನ್ ಅಂತೂ 4% ಇರೋದನ್ನ 5 ಮಾಡಿದ್ರು, 6 ಮಾಡಿದ್ರು, 7% ಮಾಡಿದ್ರು. ನೋಟ್ರಿನ ನಾನು ಹೇಳ್ತಿರೋದು, ನೋಟ್ರಿ 20 ರೂಪಾಯಿ 200 ರೂಪಾಯಿ ಮಾಡಾಕ್ಬಿಟ್ರು. ತಿರ್ಗಾ ಆಸ್ಪತ್ರೆ ಬೆಡ್ ಚಾರ್ಜಸ್ ಯಾವ್ದು ಬಿಟ್ಟಿದ್ದಾರೆ? ಯಾವುದೂ ಬಿಟ್ಟಿಲ್ಲ. ನಂದಿನಿ ಮಿಲ್ಕು, ಪ್ರತಿಯೊಂದು ಏರಿಯಾನು ಯು ಟೇಕ್ ಎನಿ ಡಿಪಾರ್ಟ್ಮೆಂಟ್ ವೈಸ್ ತಗೊಳ್ಳಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುವಂತ ಒಂದಷ್ಟು ಆದಾಯಕ್ಕೆ ಜಾಸ್ತಿ ಮಾಡಿದ್ರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಸ್ತಿ ಮಾಡಿದ್ರು, ಅಬಕಾರಿ ಅಲ್ಲೂ ಜಾಸ್ತಿ ಮಾಡಿದ್ರು. ಅಲ್ಲಿ ನಿಮ್ಗೆ ಆದಾಯ ಬರ್ತಾ ಇದೆ, ಜೊತೆಗೆ ಸಾಲನೂ ಮಾಡ್ತಾ ಇದ್ದೀರಾ. ಆದಾಯನೂ ಬರ್ತಾ ಇದೆ, ಸಾಲನೂ ಮಾಡ್ತಾ ಇಲ್ಲ, ವೇಕೆನ್ಸಿ ಫಿಲ್ ಮಾಡೋದಕ್ಕೆ ಹಣನೂ ಇಲ್ಲ ಅಂತ ಹೇಳಿದ್ರೆ ಅದರಂತ ದೊಡ್ಡ ಸುಳ್ಳು ಇನ್ನೇನಿದೆ ಇಲ್ಲಿ? ನೆಕ್ಸ್ಟ್ ಕೇಂದ್ರ ಸರ್ಕಾರದ ಬಗ್ಗೆ ಪ್ರಶಾಂತ್ ನಾಥ್ ಹೇಳಿದ್ರು. ಅವ್ರು ಹೇಳಿದಂತ ನಂಬರ್ಸ್ 2023 ಮಾರ್ಚ್, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಈ ಸ್ಟಾಟಿಸ್ಟಿಕ್ಸ್ ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಕಳೆದ 2.5 ವರ್ಷದಲ್ಲಿ ಫಿಲ್ ಆಗಿರೋದು ಮೋದಿ ಅವರ ಅವಧಿನಲ್ಲಿ UPSC ಪ್ಲಸ್ SSC ರೆಕ್ರೂಟ್ಮೆಂಟ್ 2 ಲಕ್ಷಕ್ಕಿಂತ ಅಧಿಕ ಪೋಸ್ಟ್. ತಿರ್ಗಾ ರೋಜ್ಗಾರ್ ಮೇಳ ಅಂತ ಹೇಳಿ PMO ಆಫೀಸಿಂದ 2022 ಇಂದ 25 ವರ್ಗು 11 ಲಕ್ಷ ಜನರಿಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರೋದು. ಜನವರಿ 2026 ಸ್ವತಃ ನರೇಂದ್ರ ಮೋದಿ ಅವರೇ 61,000 ಜನಕ್ಕೆ ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ನಿಮಗೆ ರೋಜ್ಗಾರ್ ಮೇಳದಲ್ಲಿ ಎಲ್ಲರಿಗೂ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು, ಅಪಾಯಿಂಟ್ಮೆಂಟ್ ಲೆಟರ್ಗಳು ಇಶ್ಯೂ ಮಾಡಿದ್ರು. ಸೊ ಎವ್ರಿ 2 ಮಂತ್ಸ್ 3 ಮಂತ್ಸ್ ಕೇಂದ್ರದಲ್ಲಿ ನಿಮ್ಗೆ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ವೇಕೆನ್ಸಿಗಳು ಫಿಲ್ ಆಗ್ತಾ ಇದೆ. ನಿಮ್ಗೆ ಎಲ್ಲೆಲ್ಲಾಗಿದೆ ಅಂತ ಬೇಕಾದ್ರೆ ಹೇಳ್ತೀನಿ ನಾನು ನಿಮ್ಗೆ. ಹೌದಾ ನಾಗರಾಜ್ ಅವರೇ? ಸರ್, ಈಗ ನಾವೊಂದು ಹೇಳ್ಬೇಕಂತಂದ್ರೆ ನಾವು ಮೂಲತಃ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅಲ್ರಿ. ನಾವು ಕೇಂದ್ರ ಸರ್ಕಾರದವರು ರಿಕ್ರೂಟ್ಮೆಂಟ್ ಮಾಡ್ಕೊತಿದ್ದಾರೆ ಅಂತ ಕೇಳ್ತಾ ಇರೋದು. ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಾವು ಕೇಳ್ತಾ ಇರೋದು ನಮ್ ಕರ್ನಾಟಕ ರಾಜ್ಯದ ಸರ್ ಆರ್ಥಿಕ ಅನುಮೋದನೆ ಕೊಟ್ಟರು ಕೂಡ ಸಿಕ್ಕರು ಕೂಡ ಏನೋ ನೇಮಕಾತಿಯನ್ನ ಮಾಡ್ತಾ ಇಲ್ಲಲ್ಲ ಸರ್ ಅದು ಏನೋ ಪೊಲೀಸ್ DRCR ಎಷ್ಟು 4,070 ಆರ್ಥಿಕ ಅನುಮೋದನೆ ಸಿಕ್ಕದೆ ಸರ್. 2016 ಸಬ್ ರಿಜಿಸ್ಟರ್ ಅದು ಒಂದೇ ಎಕ್ಸಾಮ್ ಸರ್. ನಮ್ ಸೀನಿಯರ್ ಪಾಸ್ ಆಗಿದೆ, ಅದೊಂದೇ ಎಕ್ಸಾಮ್. ಇನ್ನೂವರೆಗೂ ನೋಟಿಫಿಕೇಶನ್ ಇಲ್ಲ, ಕಾಲ್ ಮಾಡಿಲ್ಲ ಸರ್. ಆ ಡೀಟೇಲ್ಸ್ ಹೇಳಿದಾರೆ. ಈಗ ಚಾಣಕ್ಯ ಅವರ ಕನಸಂತೆ ಧಾರವಾಡಕ್ಕೆ ಓದೋದಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ ಅವ್ರು 6 ವರ್ಷದಿಂದ. ಅಟ್ಲೀಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಯೂನಿಫಾರ್ಮ್ ಆರು ಹಾಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತಾರ ಅವರು. ಹಂಗೆ ತಮ್ಮ ಕನಸೇನು ಸರ್? ಈಗ ನನ್ನ ಕನಸನ್ನ ನಾನು ಈಗ ಮರೆ ಮಾಚ್ಬಿಟ್ಟಿದ್ದೀನಿ ಸರ್. ಯಾಕಂದ್ರೆ ನಾನು 2 ಮಾರ್ಚಲ್ಲಿ FDI ಹೋಗಿದ್ದು ಸರ್. ನಾನು ನಾನು ಬೆಂಗಳೂರಲ್ಲಿ ನಾನು ಯಾವ್ದೋ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ನೋಟ್ಸ್ ಗಳನ್ನ ತಗೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ FDI ಆದ್ರು ಸರ್. ನಂದು 2 ಮಾರ್ಚಲ್ಲಿ ನಂದು ಓದಿದ್ಕೆ ಮತ್ತೆ ನಾವ್ ಅಷ್ಟೆಲ್ಲ ಪ್ರಯತ್ನ ಮಾಡಿ ಹೋದ್ರು ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೋದಾಗಿತ್ತು ಸರ್. ನಾನು ಹೈಯರ್ ಎಜುಕೇಶನ್ ಬಂದೆ ಸರ್. ಮನೆಯಲ್ಲಿ ಆಯ್ತು ನೀನು ಟೀಚರ್ ಆಗಪ್ಪ, ಮೇಸ್ಟರ್ ಆಗಪ್ಪ, ಏನೋ ನಮ್ ತಮ್ಮ ಪ್ರೊಫೆಸರ್ ಹಾಕಾನೆ, ಯೂನಿವರ್ಸಿಟಿಲಿ ಏನೋ ಒಂದು ಸ್ವಲ್ಪ 4 ಜನಕ್ಕೆ ವಿದ್ಯಾಭ್ಯಾಸ ಕೊಡ್ತಾನೆ ಅಂತೇಳಿ ನನ್ನ ಹೈಯರ್ ಎಜುಕೇಶನ್ ಕಳಿಸಿರಿ ಸರ್. ಕಷ್ಟಪಟ್ಟು ನಮ್ಮ ಅಣ್ಣವರೆಲ್ಲ ಮನೆಯಲ್ಲಿ. ತಮ್ದು ಡಿಸ್ಕನೆಕ್ಟ್ ಆಯ್ತು. ನಾನು ಹೇಳ್ತಾ ಇದ್ದೆ ಚಾಣಕ್ಯ ಅವ್ರಿಗೆ 22ರಿಂದ 32, 35 ಅನ್ನೋದು ಇದೆಯಲ್ಲ, ಒಬ್ಬ ಮನುಷ್ಯ ದುಡಿಯಬಹುದಾದಂಥ ಪ್ರೈಮ್ ಏಜ್ ಅದು. ಆ ಪ್ರೈಮ್ ಏಜ್ನಲ್ಲಿ ತಾವು ಕೋಚಿಂಗ್ ಮಾಡ್ಕೊಂಡು ತಂದೆ ತಾಯಿಯಿಂದ ದುಡ್ಡು ತರಿಸ್ಕೊಂಡು ಅಥವಾ ರಾತ್ರಿಯಲ್ಲೋ ಬಾರ್ ರೆಸ್ಟೋರೆಂಟ್ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ಕೊಂಡು ನಾನಿದು ಮಾಡ್ತಿದ್ದೆ ಅಂತ ಹೇಳ್ತೀರಿ ನೀವು. ನಿಮ್ಮ ಕನಸು ಈಡೇರುತ್ತೋ ಅನ್ನೋದು ಯಾವ ಸರ್ಕಾರ ಇದೆ, ಸರ್ಕಾರದ ಆರ್ಥಿಕ ನೀತಿಗಳು ಹೆಂಗಿದಾವೆ, ಖಜಾನೆಯಲ್ಲಿ ದುಡ್ಡಿದೆಯಾ ಇಲ್ವಾ, ಇದೆಲ್ಲದರ ಮೇಲೆ ನಿಮ್ಮ ಕನಸು ಈಡೇರುತ್ತೋ ಈಡೇರೋದಿಲ್ವೋ ಅನ್ನೋದು ಡಿಪೆಂಡ್ ಆಗಿರಬೇಕು ಇವತ್ತಿನ ಕಾಲದಲ್ಲಿ.
ಸರ್ ಇವತ್ತಿನ ಕಾಲದಲ್ಲಿ ಆಯ್ತು ಸರ್, ಒಪ್ಕೊಂತೀನಿ ಸರ್. ಈಗ ನಮಗೆ ಒಂದು ಜಾಬ್ ಸಿಕ್ಕರೆ, ನಾವು 32 ಅಲ್ಲ ಸರ್, 36 ವಯಸ್ಸಿಗೂ ನಮಗೆ ಒಂದು ಜಾಬ್ ಸಿಕ್ಕರೆ ನಮ್ ತಂದೆ ತಾಯಿ ಅವರು ಏನಂತಾರೆ ಗೊತ್ತೇನ್ ಸರ್, ನಮ್ಮಮ್ಮ ಏನಂತಾರೆ ಗೊತ್ತೇನ್ರಿ, ನಿನ್ನೊಂದು ನೌಕರಿ ನೋಡಿ ನಾನು ಕಣ್ಣು ಮುಚ್ಚಬೇಕಪ್ಪ, ನೀನ್ ನನಗೆ ದುಡ್ದಾಕದ್ ಬೇಡ, ನಿನ್ ಕಾಲ ಮೇಲೆ ನೀನ್ ನಿಂತ್ಕೋ, ಚೆನ್ನಾಗಿರು, ನಾ ಕಷ್ಟಪಟ್ಟಂಗ್ ನೀವ್ ಕಷ್ಟಪಡಬೇಡ. ಅಂದ್ರೆ ಸರ್ಕಾರಿ ನೌಕರಿನೇ ನೋಡ್ಬೇಕಂತಾರ ಅವ್ರು. ನೌಕರಿ ತಗೋ ಅಂತ ಹೇಳ್ತಾರಲ್ಲ ಸರ್. ನೌಕರಿ ಅಂತಾರೋ ಸರ್ಕಾರಿ ನೌಕರಿ ಅಂತಾರೋ? ಸರ್ಕಾರಿ ನೌಕರಿ ಸರ್. ಹಾ, ಅದು ಇರೋದು ಸರ್ಕಾರಿ ನೌಕರಿ ತಗೋ ಅಂತಾರ ಸರ್. ಅಲ್ರಿ, ಇವತ್ತಿನ ಕಾಲದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದು ನಾವು ಯಾವ ಸಂಬಳವನ್ನು ನೋಡೋದಕ್ಕೆ 10-15 ವರ್ಷ ತಗೊಂಡು ಅಷ್ಟು ಫ್ರೆಷರ್ಗಳು ತಗೋತಾ ಇದ್ದಾರೆ ಖಾಸಗಿ ಕ್ಷೇತ್ರಗಳಲ್ಲಿ. ಸರ್ ಆ ತರ ಕ್ಯಾಂಪಸ್ಗಳು ನಿಂತು ಹೋಗಿದಾವ ಸರ್. ನಾನು KCD-ಯಲ್ಲಿ ಡಿಗ್ರಿ ಮಾಡ್ಬೇಕಾದ್ರೆ ವಿಜಯ ಬ್ಯಾಂಕ್ನವರು ಕ್ಯಾಂಪಸ್ ಹಾಕ್ತಿದ್ರು ಸರ್. ಅಲ್ಲಿ BCom ಓದಿರೋ ವಿದ್ಯಾರ್ಥಿಗಳಿಗೆ, BA ಓದಿರೋ ವಿದ್ಯಾರ್ಥಿಗಳಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ಮಾಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ವಿಜಯ ಬ್ಯಾಂಕ್ ಅಲ್ಲಿ ಅವಕಾಶ ಕೊಡ್ತಿದ್ರು. ಅವ್ರು ನಮ್ಮ ಸೀನಿಯರ್ ಅಪಾಯಿಂಟ್ ಆಗಿದ್ದಾರೆ ಸರ್, ಈಗ ಮ್ಯಾನೇಜರ್ ಕೂಡ ಆಗಿದ್ದಾರೆ ಅಲ್ಲಿ. ನಾಗರಾಜ್ ಅವರೇ, ಕಾಲ ಬದಲಾಗ್ತಾ ಇದೆ. ಮೊದಲು 100 ಜನ ಮಾಡ್ತಾ ಇದ್ದಿದ್ದ ಕೆಲಸ ಈಗ 10 ಜನ ಮಾಡ್ತಾ ಇದ್ದಾರೆ. 10 ಜನ ಮಾಡ್ತಾ ಇದ್ದಿದ್ದ ಕೆಲಸ ಇನ್ನು ಮುಂದೆ ಒಬ್ಬರೇ ಮಾಡ್ತಾರೆ. ಏನು ಮಾಡ್ತಾರೆ ವಿಜಯ ಬ್ಯಾಂಕ್ನವ್ರು? ಅಷ್ಟು ಜನರನ್ನು ರಿಕ್ರೂಟ್ ಮಾಡ್ಕೊಂಡು ಬ್ಯಾಂಕಿಗೆ ಜನ ಬರೋದಿಲ್ಲ. ಗೂಗಲ್ ಪೇ, ಫೋನ್ ಪೇಯಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ. ಏನು ಮಾಡ್ತಾರೆ ಅವ್ರು ರಿಕ್ರೂಟ್ಮೆಂಟ್ ಮಾಡ್ಕೊಂಡು? ಈ ಬದಲಾದ ಕಾಲಘಟ್ಟದಲ್ಲಿ ಎಲ್ಲಿ ಸ್ಕೋಪ್ ಇದೆ, ಯಾವುದನ್ನು ಮಾಡಿದ್ರೆ ನಮ್ಗೆ ಅವಕಾಶಗಳ ಜಾಸ್ತಿ, ಇದ್ರ ಬಗ್ಗೆ ಒಂದು ಕಲ್ಪನೆ ಯುವಕರಿಗೂ ಇರಬೇಕಲ್ವಾ? ಏನು ಮಾಡ್ತಾರೆ? ಆಯ್ತು, ವಿಜಯ ಬ್ಯಾಂಕ್ನವ್ರು ಮೊದಲು ತಗೊಂಡಂಗೆ ಬ್ಯಾಂಕ್ನವ್ರು ಜನ ತಗೊಳಕ್ಕಾಗತ್ತಾ? ಈಗ ATMಗಳು ಬಂದ್ ಆಗ್ತಾ ಇದಾವ್ರಿ, ಜನ ಬರ್ತಿಲ್ಲ ಅಲ್ಲಿ. ಆಯ್ತು ಸರ್, ಈಗ ಇಲ್ಲಿ ಯಾವ ತರ ನೌಕರಿ ಹೆಂಗೆ ಸಿಗುತ್ತೆ ಅಂತಂದ್ರೆ ನಮ್ಮ ಸ್ಕಿಲ್ ಮೇಲೆಗಳೇ ನೌಕರಿ ಸಿಗುತ್ತೆ ಸರ್ ಇವಾಗ. ಹೌದು ಹೌದು. ವಾಟ್ ಈಸ್ ಯುವರ್ ಸ್ಕಿಲ್? ನಮ್ಮ ಸ್ಕಿಲ್ಗೆ ಒಂದು ಅವಕಾಶನಾರ ಕೊಡ್ಬೇಕಲ್ಲ ಸರ್. ಸರ್ ಈಗ ನಾನೊಬ್ಬ ಈಗ ಜಾನಪದ ಹಾಡುಗಾರ ಸರ್. ನಾನೀಗ ಓಕೆ, ಹೌದಾ, ನಾನೊಬ್ಬ ಜಾನಪದ ಹಾಡುಗಾರ. ನಾನು ಜಾನಪದ ಏನು ಸಬ್ಜೆಕ್ಟ್ ಅನ್ನ ಓದ್ತೀನಿ ಅಂತಂದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಏನ್ ಸರ್, ಕೆಲವು ಬೆರಳಿಕೆ ಯೂನಿವರ್ಸಿಟಿಯಲ್ಲಿ ಜಾನಪದ ಸಬ್ಜೆಕ್ಟ್ ಇದೆ. ಜಾನಪದ ಹಾಡುಗಾರಿಕೆ ಅನ್ನುವುದು ತಮ್ಮ ಸ್ಕಿಲ್, ಅದಕ್ಕೆ ತಕ್ಕನಾದ ನೌಕರಿ ಬೇಕು ಅಂತೀರಿ? ಹೌದು ಸರ್. ಮತ್ತೆ SDA FD ಎಕ್ಸಾಮಿಗೂ ಜಾನಪದ ಹಾಡುಗಾರಿಕೆಗೂ ಹೆಂಗ್ ಸಂಬಂಧ ಸರ್? SDA ಅಂತಂದ್ರೆ ಅದರಲ್ಲೂ ಕೂಡ ನಮ್ಮ ಜಾನಪದದ್ದು ಕ್ವಶನ್ಗಳು ಬರ್ತಾವೆ ಸರ್. ಅಲ್ರಿ, ಆ ನೌಕರಿಗೂ ಜಾನಪದ ಹಾಡುಗಾರಿಕೆಗೂ ಏನ್ ಸಂಬಂಧ? ಬರೆದ್ರೆ ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ಒಂದ್ ನಿಮಿಷ, ಜಾನಪದ ಗಾರ್ಡಿಗೆ ಯಾರಂತ ಅಂದ್ರೆ ಒಂದೇ ನಿಮಿಷ ರೀ ನಾಗರಾಜ್ ಅವ್ರು, ಒಂದೇ ನಿಮಿಷ ರೀ ನಾಗರಾಜ್ ಅವ್ರು. ಪ್ರಶಾಂತ್, ನಾವು ಅಜಿತ್ ನೋಡಿ, 2023ರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 1 ವರ್ಷ, ಅಂದರೆ ನಾನು ಬರೀ ಕಾಂಪಿಟೇಟಿವ್ ಪೊಲಿಟಿಕ್ಸನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದರೆ 1 ವರ್ಷದಲ್ಲಿ ನಾವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಥವಾ ಉದ್ಯೋಗ ಕೊಡ್ತೀವಿ, ಸರ್ಕಾರಿ ನೌಕರಿ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ ಮೇಲೆ ಸರ್ಕಾರ ಇದನ್ನು ಯಾಕೆ ಕೊಡಲಿಕ್ಕಾಗ್ತಾ ಇಲ್ಲ, ಮತ್ತು ಅಂದರೆ ನಿಜಕ್ಕೂ ಏನಾದರೂ ಸಮಸ್ಯೆ ಇದೆನಾ, ದುಡ್ಡಿಲ್ವಾ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಈ ಹುಡುಗರು ಸರ್ಕಾರಿ ನೌಕರಿನೇ ಬೇಕು ಅಂತ ಕಾದು ಕುಳಿತಿರ್ತಕ್ಕಂಥ ಒಂದು ಯುವ ಸಮುದಾಯ ಇದೆ. ಹೀಗಾಗಿ ನೀವು ಪ್ರಣಾಳಿಕೆಯಲ್ಲಿ ಹೇಳಿ 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಅಂತ ಹೇಳಿದ್ರೆ ಕೊಟ್ರಿ, ಇದನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಂಬರ್ 1. ನಂಬರ್ 2, ನನಗನ್ಸುತ್ತೆ ಅಜಿತ್, ಅಂದರೆ ನೋಡಿ, ಹಿಂದೆ ಈ ರೀತಿಯ ಯುವ ಸಮುದಾಯ ಬೀದಿಗಿಳಿದಾಗ ರಾಜ್ಯಕ್ಕೆ, ಅಂದರೆ ರಾಜನೇ ಹಾಳು ಹೋಗ್ಬಿಟ್ಟಿದೆ. ಹೌದು, ಈಗ ತುರ್ತು ಪರಿಸ್ಥಿತಿಯ ಹೋರಾಟ ಶುರುವಾಗಿದ್ದಂಗೆ ಗುಜರಾತ್ನಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಮೆಸ್ ಬಿಲ್ ಜಾಸ್ತಿ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಆಯಿತು. ಆ ಹೋರಾಟ ಒಂದು ವಿಪರೀತ ಸ್ವರೂಪವನ್ನು ಪಡೆದುಕೊಂತು. ಧಾರವಾಡದ ಹೋರಾಟದ ಬಗ್ಗೆ, ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ಕಿಚ್ಚೇನಿದೆ ಅದರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಆತಂಕ ನಿಶ್ಚಿತವಾಗಿ ರಾಜಕೀಯ ವಲಯದಲ್ಲೂ ಕೂಡ ಇದೆ. ಯಾಕೆಂದರೆ ಬಂದಿರತಕ್ಕಂಥವ್ರು ಹುಡುಗರು. ಬಟ್ 3ನೇದು ನನಗನ್ಸುತ್ತೆ ಅಜಿತ್, ಯಾವುದೇ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಮಾಡೋದೇ ಇದ್ದರೆ, ಈಗ ಅವ್ರು ಹೇಳಿದ್ರಲ್ಲ, ನಾನು PSI ಆದರೂ ಆಗ್ತೀನಿ ಅಥವಾ ಕಾನ್ಸ್ಟೇಬಲ್ ಆಗ್ತೀನಿ, ಪಾಪ ಆ ಹುಡುಗನ ಬಗ್ಗೆ, ಆ ಹುಡುಗ ತನ್ನ ಒಂದು ಕನಸನ್ನು ಕನಸನ್ನು ಹೇಳ್ಕೊಳ್ತಿದ್ದಾನೆ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಮಾಡಿದರೆ ಮಾತ್ರ ಸರ್ಕಾರ ಮಾಡಬೇಕು. ಹೌದು. ಅಂದರೆ PSI ಸ್ಕ್ಯಾಮನ್ನು ನೋಡಿದ ನಂತರ ಇವತ್ತೇನು ಸರ್ಕಾರಿ ವ್ಯವಸ್ಥೆ ನಡೆದಿದೆ ನಾನು ಹೇಳ್ತೀನಿ. UPSCಯಲ್ಲಿ ನಡೆಯಲ್ಲ. KPSCಯಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ನಡೆದಾಗ ಏನೆಲ್ಲ ನಡೀತು ಅಂದರೆ, ನಾನು ಹೇಳೋದು KS ಲೆವೆಲ್ನ ಅಧಿಕಾರಿಗಳು ಅಲ್ವಾ, ಅಲ್ಲಿಂದ ಕೆಳಗಡೆವರೆಗೆ ನಿಮ್ಮ ಕಾನ್ಸ್ಟೇಬಲ್ವರೆಗೆ ಏನೆಲ್ಲ ನಡೆದಿರ್ಬೋದು. ನಾನು ಮೊನ್ನೆ ಇಲ್ಲಿ ಆಫೀಸಲ್ಲಿ ಯಾರಿಗೋ ಲಿಫ್ಟ್ಗೆ ಹೋಗ್ತಿದ್ದಾಗ ನಮ್ದು ಯಾರೋ ಒಬ್ಬನು ಎಂಪ್ಲಾಯ್ ಹೇಳಿದ್ದಾರೆ, ಒಂದು ಜಾಬ್ ಬಂದಿದೆ ಸರ್, 25 ಲಕ್ಷ ಕೇಳ್ತಿದ್ದಾರೆ ಅಂತ.
ಈ ರೀತಿಯ ವ್ಯವಸ್ಥೆಯನ್ನು ತೆಗೆದುಕೊಂಡು ನೀವು ಸರ್ಕಾರಿ ಹುದ್ದೆಯನ್ನು ತುಂಬೋದಾದರೆ ದಯವಿಟ್ಟು ತುಂಬಬೇಡಿ, ಒಂದಿಷ್ಟು ಪ್ರೈವೇಟೈಸ್ ಮಾಡಿ. ನಾನಂದರೆ ಐ ಹ್ಯಾವ್ ಫುಲ್ ಸಿಂಪತಿ. ಯಾರಿಗೆ ಉದ್ಯೋಗ ಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ, ಉದ್ಯೋಗ ಬೇಕು ಅನ್ನೋದು ನಿಜ. ಬಟ್ ಅದು ಕೇವಲ ಭ್ರಷ್ಟಾಚಾರದ ಕೂಪವಾಗಿ, ಮೊನ್ನೆ ಆ PSI ಲೋಕಾಯುಕ್ತರು ರೆಡ್ ಹ್ಯಾಂಡಾಗಿ ಹಿಡಿದಾಗ ಕೂಗ್ತಾ ಇರೋದು ರೀತಿ ನೋಡಿದಾಗ PSI ನೇಮಕಾತಿ ಮಾಡಬೇಕು, ಇನ್ಸ್ಪೆಕ್ಟರ್ ಅಲ್ವಾ? ನೀವು ಆ ರೀತಿ ನೇಮಕಾತಿ ಮಾಡೋದಿದ್ರೆ ದಯವಿಟ್ಟು ಮಾಡಬೇಡಿ. ಎಲ್ಲ ರಾಜ್ಯಗಳಲ್ಲೂ ನೇಮಕಾತಿ ಅನ್ನೋದು ಒಂದು ದೊಡ್ಡ ದೊಡ್ಡ ಸ್ಕ್ಯಾಮ್ ಆಗಿದೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿನೇ ಒಳಗಡೆ ಹೋದ್ರು. ಹಾಗಾಗಿ ನನಗನ್ಸುತ್ತೆ ಅಜಿತ್, ಇದನ್ನು 2-3 ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ನಿಜಕ್ಕೂ ಎಲ್ಲ ಅವಶ್ಯಕತೆ ಇದೆ. ಸರ್ಕಾರಿ 2,80,000 ಇದೆ. ಟೀಚರ್ಸ್ ಬೇಕ್ರಿ, ಟೀಚರ್ಸ್ ಬೇಕು, ಆರೋಗ್ಯ ಇಲಾಖೆ ಬೇಕು, ಪೊಲೀಸ್ ಬೇಕು. 250 ಜನರಿಗೆ ಒಬ್ಬ ಪೊಲೀಸ್ ಅಂತೀವಿ, ಎಷ್ಟು ಜನ ಇದ್ದಾರೆ? ಹೌದು, ಇವೆಲ್ಲ ನಿಶ್ಚಿತವಾಗಿ ಬೇಕು. ಆದರೆ ಆ ಬೇಕು ಅಂತಕ್ಕಂಥ ಹುದ್ದೆಗಳನ್ನು ಕೂಡ ತುಂಬಿಕೊಳ್ಳುವಾಗ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆಯನ್ನು ತರುವ ಅವಶ್ಯಕತೆ ಇದೆ. ಇಲ್ಲಾಂದರೆ ಏನು ಗೊತ್ತಾ, ಇದು ಹಿಂದೆ ಆಗ್ತಿತ್ತು ನೋಡಿ, ಯಾವುದೋ ಒಂದು ಸೀಟಿಗೆ 25 ಕೋಟಿ ಕೊಡೋನು ಅವ್ನು ಹೊರಗಡೆ ಬಂದಮೇಲೆ ಅದನ್ನು ತಗೊಳ್ಳಿಕ್ಕೆ ಹೆಂಗೆ ಅನ್ನೋದು. ಸರ್ಕಾರಿ ನೌಕರಿ ಕೂಡ ಇವತ್ತು ಹಾಗೆ ಆಗಿದೆ. ಅನ್ಫಾರ್ಚುನೇಟ್ಲಿ ನಾನು ಪೊಲೀಸ್ ಇಲಾಖೆಯನ್ನು ಹತ್ತಿರದಿಂದ ನೋಡಿಲ್ಲ. ಪ್ರತಿಯೊಂದು ಸ್ಟೇಷನ್ಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೂ ಇವ್ರದ್ದು ಸರ್ಕಾರ ಇರಲಿ, ಅವ್ರದ್ದೇ ಸರ್ಕಾರ ಇರಲಿ, 25 ಲಕ್ಷ. ಅಂದರೆ ಆ ವಿಷಯ ಸರ್ಕಲ್ ತುಂಬಿಕೊಳ್ಳಿಕ್ಕೆ ಮಾತ್ರ ಉದ್ಯೋಗದ ನೇಮಕಾತಿಗಳು ನಡೀತಾ ಇದೆ. ಮತ್ತು ಆ ಸರ್ಕಲ್ ಒಳಗೆ ಬೀಳ್ಬೇಕು ಅಂತ ಇವರು 16 ವರ್ಷಗಳಿಂದ ಪ್ರಿಪರೇಷನ್. ಧಾರವಾಡದಲ್ಲಿ ಜನ್ಜಿ ಮಾದರಿಯ ಪ್ರತಿಭಟನೆ ಆಯ್ತು ಇವತ್ತು. ಹುಡುಗ ಹುಡುಗಿಯರ ಬೀದಿಗಿಳಿದ್ರು. ಎಲ್ಲರೂ ಕೂಡ ಸರ್ಕಾರಿ ನೌಕರಿ ತಗೋಬೇಕು ಅಂತ ಪರೀಕ್ಷೆಗಾಗಿ ಓದ್ತಾ ಇರುವವರು, ಕೋಚಿಂಗ್ ಮಾಡ್ತಾ ಇರುವವರು, ಕೆಲವರು 6 ವರ್ಷ, 8 ವರ್ಷ, 10 ವರ್ಷಗಳಿಂದ ಓದ್ತಾ ಇದ್ದಾರೆ. 2,80,000 ಚಿಲ್ಲರೆ ಸರ್ಕಾರಿ ಹುದ್ದೆಗಳ ಖಾಲಿ ಇದ್ದಾವೆ. ಸರ್ಕಾರ ರಿಕ್ರೂಟ್ಮೆಂಟ್ ಮಾಡಿಕೊಳ್ತಾ ಇಲ್ಲ ಅನ್ನುವುದು ಅವರ ಆಕ್ರೋಶ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು 2,64,000 ಹುದ್ದೆಗಳ ಖಾಲಿ BJP ಸರ್ಕಾರದಲ್ಲೇ ಇದ್ವು, ಅವರು ಮಾಡಿಟ್ಟಿರುವ ಸಮಸ್ಯೆ ಇದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪ್ರಶಾಂತ್, ಈ ಹಿಂದೆ ಬೇಕಾಗುವಷ್ಟು ದೊಡ್ಡ ಮಟ್ಟದ ನೌಕರರು ಬೇಕಾಗೋದಿಲ್ಲರಿ ಮುಂದೆ. ಗೌರ್ಮೆಂಟ್ ಕೆನಾಟ್ ಬಿ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಅದನ್ನು ಯುವಕ ಯುವತಿಯರು ಕೂಡ ಅರ್ಥ ಮಾಡಿಕೊಳ್ಬೇಕು. ಅಲ್ಲ, ಅದು ನಾನು ಹೇಳಿಲ್ಲ. ಈಗ ಆ ವಯಸ್ಸಿನಲ್ಲಿ ಅವ್ರು ಏನಾಗಬೇಕಾಗಿದ್ದಾರೆ, ಈಗ PSI ಆಗಬೇಕು ಅನ್ನೋದಿರುತ್ತೆ, ಪೊಲೀಸ್ ಸಮವಸ್ತ್ರ ಹಾಕಬೇಕಂತಿರುತ್ತೆ. ದ್ಯಾಟ್ ಈಸ್ ಎ ಪ್ಯಾಷನ್. ಈಗ ನನಗೂ ನಿಮಗೂ ಜರ್ನಲಿಸ್ಟೇ ಆಗಬೇಕು, ನನಗೆ ಪೊಲಿಟಿಕಲ್ ರಿಪೋರ್ಟ್ರೇ ಆಗಬೇಕು, ಪ್ಯಾಷನ್ ಇತ್ತು. ನಾವು ಇಲ್ಲಿ ಈ ಒಂದು ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡ್ತಿದ್ದೀವಿ. ಪೊಲೀಸ್ ಸಮವಸ್ತ್ರ ಹಾಕಬೇಕು ಅಂತಕ್ಕಂಥದ್ದು ಪ್ಯಾಷನ್, ಅನ್ಡೌಟೆಡ್ಲಿ. ರಾಜ್ಯ ಸರ್ಕಾರದ ವಿಫಲತೆ ನನಗನ್ಸುತ್ತೆ ಅಜಿತ್. KPSCಯ ಇಡೀ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸೇ ನಡೀತಾ ಇಲ್ಲ. ಸ್ಕ್ಯಾಮ್ ನಡೆಯುತ್ತೆ ಅನ್ನುವ ಕಾರಣಕ್ಕೋಸ್ಕರ ಯು ಕೆನಾಟ್ ಸ್ಟಾಪ್ ದ ರಿಕ್ರೂಟ್ಮೆಂಟ್. ಬಿಕಾಸ್ ನಾನೊಂದು ಹೇಳ್ತೇನೆ, ಈಗ ಯಾರಿಗೋ IPS ಆಫೀಸರ್ ಆಗಬೇಕು ಅಂತಿರುತ್ತೆ, ಅದು ಆ ವ್ಯಕ್ತಿಯ ಕನಸದು ಅಲ್ವಾ? ಹೌದು. IPSನ UPSC ಪರೀಕ್ಷೆ ಪ್ರತಿ ವರ್ಷ ನಡೆಯುತ್ತೆ. ನೀವು ತಹಶೀಲ್ದಾರ್ ಪರೀಕ್ಷೆ ಎಷ್ಟು, ನಾನು ಹೇಳೋದು ಎಷ್ಟು ವೇಕೆಂಟ್ ಆಗ್ತಾವಲ್ಲ ಅಲ್ಲಿ, ಅಷ್ಟು ವೇಕೆನ್ಸಿಗಳನ್ನು ತುಂಬಿಕೊಳ್ಳಿಕ್ಕಾದ್ರೂ ಪರೀಕ್ಷೆಗಳು ನಡೀಬೇಕು. PSI ಹುದ್ದೆಗಳು ಎಷ್ಟು ವೇಕೆಂಟ್ ಇದಾವೆ ಅಷ್ಟನ್ನು ತುಂಬಿಕೊಳ್ಳಿಕ್ಕಾದ್ರೂ ನೀವು, ನಾನು ಹೇಳೋದು ಎಡಿಷ್ನಲ್ ತುಂಬಿಕೊಳ್ಳಿಕ್ಕೆ ಬಿಡಿ, ಓಕೆ, ಖಾಲಿಯಾಗಿ ತುಂಬಿಕೊಳ್ಳಿಕ್ಕಾದ್ರೂ ಪರೀಕ್ಷೆಗಳು ನಡಿಬೇಕಲ್ಲ. KPSC ಹ್ಯಾಸ್ ಬಿಕಮ್ ರಿಡಂಡೆಂಟ್. ಎರಡನೇದು ನನಗನ್ಸುತ್ತೆ ಅಜಿತ್, ನನ್ನ ವೈಯಕ್ತಿಕ ಅನಿಸಿಕೆ, BJP ಸರ್ಕಾರದವರು 58 ಇದ್ದದ್ದನ್ನು 60 ಮಾಡಿಟ್ರು. ರಿಟೈರ್ ಆಗೋದಿಲ್ಲ ಜನ, 58ಕ್ಕೆ ರಿಟೈರ್ ಮಾಡಿ. 58 ಯಾಕೆ ಮಾಡಲ್ಲ? ಯಾಕಂತಂದರೆ ಅಷ್ಟು ಬೆನಿಫಿಟ್ಸ್ ಕೊಡಬೇಕು. ಹೌದು, ಬೇಡ ಬಿಡಿ 2 ವರ್ಷ ಅವರೇ ಮುಂದುವರಿಲಿ. ಅಂದರೆ ನನಗನ್ಸುತ್ತೆ ಹೋಲಿಸ್ಟಿಕಲಿ ಇದನ್ನು ನೋಡುವ ಅವಶ್ಯಕತೆ ಇದೆ. ನಾನು ಚಾಣಕ್ಯ ಮತ್ತು ನಾಗರಾಜ್ ಅವರ ಬಗ್ಗೆ ಐ ಹ್ಯಾವ್ ಎ ಸಿಂಪತಿ. ನೌಕರಿ ಬೇಕು ಅನಿಸುತ್ತೆ, ನಾವು ಇದನ್ನೇ ಮಾಡಬೇಕು ಅನಿಸುತ್ತೆ, ದಟ್ ಈಸ್ ದೇರ್ ರೈಟ್, ನೋ ಡೌಟ್ ಅಬೌಟ್ ಇಟ್. ಆದರೆ ನನಗೆ ನೌಕರಿ ಬೇಕು ಅನ್ನೋದು ಬೇರೆ, ನನಗೆ ಸರ್ಕಾರಿ ನೌಕರಿಯೇ ಬೇಕು ಅನ್ನೋದು ಬೇರೆ. ಎಸ್, ಮತ್ತು ನೀವು 10 ವರ್ಷ ಸರ್ಕಾರಿ ನೌಕರಿನೇ ಬೇಕು ಅಂದರೆ ಇಂಥದ್ದೇ ಬೇಕು ಅನ್ನೋರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಪೊಲೀಸ್ ಯೂನಿಫಾರ್ಮ್ ಹಾಕ್ಬೇಕು, ಐ ಕ್ಯಾನ್. ಅಲ್ಲ, ನಾನು PSI ಆಗಬೇಕು ಅಂತ ಅನ್ನೋದು ಬೇರೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಕಾನ್ಸ್ಟೇಬಲ್ ಆಗ್ತೀನಿ, ನಾನು SD ಅಂದರೆ ಓಕೆ, ಅದು ದಟ್ ಈಸ್ ದೇರ್ ಪ್ರಿರೋಗೇಟಿವ್ ಅಂಡ್ ಹಕ್ಕದು. ಇವತ್ತಿನ ಕಾಲದಲ್ಲಿ ಆ ರೀತಿಯ ವೇಗ ನನಗನ್ಸುತ್ತೆ ನಾಗರಾಜ್ ಮತ್ತು ಚಾಣಕ್ಯ ಖಾಸಗಿ ಕ್ಷೇತ್ರ, ಈಗ ನಾನು ಖಾಸಗಿ ಕ್ಷೇತ್ರದಲ್ಲಿದ್ದೀನಿ, ಅಲ್ಲಿ ಸ್ಥಿತ್ಯಂತರಗಳು ನಿಶ್ಚಿತವಾಗಿರ್ತವೆ. ಆ ಸ್ಥಿತ್ಯಂತರಗಳು ಬೇಡ ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಸರ್ಕಾರಿ ಹುದ್ದೆ
ಮದುವೆ ಒಳ್ಳೆ ಹುಡುಗಿ ಜೊತೆ ಆಗತ್ತೆ ಅನ್ನುವ ಅಲ್ಲ, ಸರ್ಕಾರಿ ನೌಕರಿಯಲ್ಲಿ ಸ್ಥಿತ್ಯಂತರಗಳು ಇರೋದಿಲ್ಲ ಅಂತೀರಾ? ಇರಲ್ವಾ? ಇಲ್ಲ. ಅಲ್ಲ ಅಂದ್ರೆ ರಿಸೆಷನ್ ನ ಏನ್ ಪರಿಣಾಮ ಇದೆ? ಜಾಬ್ ಸೆಕ್ಯೂರಿಟಿ ಇಸ್ ಡಿಫರೆಂಟ್, ಬಟ್ ದ ಮೆಂಟಲ್ ಅಗೋನಿ ದೇ ಗೋ ಥ್ರೂ ಇಸ್ ಅದು ಓಕೆ. ಆ ಮೆಂಟಲ್ ಎಗನಿಯನ್ನು ತೆಗೆದುಕೊಂಡೇ ಅವರು ಸರ್ಕಾರಿ ನೌಕರಿಯನ್ನು ಬಯಸ್ತಿದ್ದಾರೆ. ಅಲ್ಲಿ ರಿಸೆಷನ್ ನ ಪರಿಣಾಮ ಏನಿರುತ್ತೆ? ಅಗ್ರೀಡ್. ಅಜಿತ್ ಇಲ್ಲಿ 30 ಸೆಕೆಂಡ್ಸ್. ಅಜಿತ್ ನೋಡಿ, ಇದಕ್ಕೆ ರಾಹುಲ್ ಗಾಂಧಿನೇ ಉತ್ತರ ಕೊಡಬೇಕು. ಇಡೀ ದೇಶ ಸುತ್ತಕೊಂಡು ಜಗತ್ತಿನಾದ್ಯಂತ ಹೋಗ್ಕೊಂಡು ಅನ್ಎಂಪ್ಲಾಯ್ಮೆಂಟ್ ಅಂತ ಇರೋಬರ ಬಂಡಲ್ ಎಲ್ಲ ಬಿಟ್ಕೊಂಡು ಮೋದಿ ಮೇಲೆ ಬ್ಲೇಮ್ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ 11 ಲಕ್ಷ ಜನರಿಗೆ ಕಳೆದ 3-4 ವರ್ಷದಲ್ಲಿ ಸ್ವತಃ ಪ್ರಧಾನಿ ಮೋದಿಗಳೇ 3 ತಿಂಗಳಿಗೆ ಒಂದೊಂದ್ಸಲಿ ಅಪಾಯಿಂಟ್ಮೆಂಟ್ ಲೆಟರ್ ಆನ್ಲೈನ್ ಮೂಲಕ ಕೊಡ್ತಾ ಇದ್ದಾರೆ. ತಿರ್ಗಿ 18 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ 10 ವರ್ಷದಲ್ಲಿ. ಅವಾಗ ನೋಡಿ ಸಂತೋಷ್ ಲಾಡ್ ಅವರು ಹೇಳಿದ್ದು 18 ಕೋಟಿನಲ್ಲಿ ನಿಮಗೆ ಸರ್ಕಾರಿ ಪ್ಲಸ್ ಪ್ರೈವೇಟ್ ಎರಡೂ ಸೇರಿ ನಿಮ್ಗೆ ಅಲ್ಲ ಅಷ್ಟು ಉದ್ಯೋಗ ಸೃಷ್ಟಿ ಆಗ್ತಿರ್ಬೇಕಾದ್ರೆ ನಿಮಗೆ ಮಾಡೋದಕ್ಕೆ ಸಮಸ್ಯೆ ಏನು? ತಿರ್ಗಿ ಕರ್ನಾಟಕಕ್ಕೆ ನಮ್ಮ ಅವಧಿಗೆ ಬರಬೇಕು ಅಂದ್ರೆ 2011ರ ಒಂದು KPSC ಎಕ್ಸಾಮ್ ಬ್ಯಾಚ್ ಇತ್ತು, ಅದನ್ನು ಕ್ಲಿಯರ್ ಮಾಡಿದ್ದು ಅಷ್ಟೇ ಬಿಜೆಪಿ ಸರ್ಕಾರನೇ. 2014ರ KPSC ಬ್ಯಾಚ್ ಅದನ್ನು ಕ್ಲಿಯರ್ ಮಾಡಿದ್ದು ಅಷ್ಟೇ ಬಿಜೆಪಿ ಸರ್ಕಾರನೇ. 2017ರಲ್ಲೂ ಅಷ್ಟೇ ಅವತ್ತಿನ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು ಬಿಜೆಪಿ ಸರ್ಕಾರನೇ. 2020 ಬಿಜೆಪಿ ಸರ್ಕಾರನೇ ಮಾಡಿದ್ದು. ಬೊಮ್ಮಾಯಿ ಅವರು ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಲ್ಲ, PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಯ್ತು, ಅಧಿಕಾರಕ್ಕೆ ಬಂದ್ರು, ತನಿಖೆ ಆಯ್ತು, ಸಿಕ್ಕಾಕೊಂಡ್ರು, ರೀ ಎಕ್ಸಾಮ್ ಮಾಡಿ ಫರ್ದರ್ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ? ನಮ್ಮೇಲೆ ಬ್ಲೇಮ್ ಮಾಡ್ತಾನೆ ಅಧಿಕಾರಕ್ಕೆ ಬಂದಿದ್ ನೀವು. ಸೊ ಬಿಜೆಪಿ ಅವರಲ್ಲಿ ಇದ್ದಾಗ ಎಲ್ಲವನ್ನು ನಾಗರಾಜ್ ಮತ್ತು ಚಾಣಕ್ಯ ದೇವ್ರು ಒಳ್ಳೇದು ಮಾಡಲಿ, ತಮಗೆ ಒಳ್ಳೇದಾಗಲಿ. 3 ವರ್ಷದಲ್ಲಿ. ಥ್ಯಾಂಕ್ ಯು ಮೋಹನ್ ವಿಶ್ವ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.